First, you have come number of sometime back, not 4 to 5. There is a Vyakhyana Bhagavad Gita. At 5 o'clock, Gurudev will come. Anything can be asked when he is here. ಸರ್ವರಿಗೂ ನಮಸ್ಕಾರಗಳು. ಗುರುದೇವರ ಆಜ್ಞೆಯಿಂದ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಅದಕ್ಕೆ ಮೊದಲು ಗುರು ಪ್ರಾರ್ಥನೆ ಮತ್ತು ಮಂಗಳಾಚರಣದ ಶ್ಲೋಕ. Bowing at the lotus feet of Gurudev on all your behalf. We are commencing the Vyakhyana today with his permission, with the Mangalacharana Shloka and Guru Vandana. Guruve sarvalokanam bhishage bhavaroginam nidaye sarvavidyanam Sri Dakshinamurtaye Namah. सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ॐ नमो भगवते विराजेश्वराय श्रीगणेशाय नमः. महासरस्वत्यै नमः. हरि ओं तत्सत्. मङ्गलाचरणश्लोक. ॐ श्री परमात्मने नमः. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. ಹೋದ ಸಲ 16ನೇ ಶ್ಲೋಕ, ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಧ್ಯಾಯದಲ್ಲಿ 16ನೇ ಶ್ಲೋಕಕ್ಕೆ ವ್ಯಾಖ್ಯಾನ ನಿಂತಿತ್ತು. ಯುದ್ಧ ಪ್ರಾರಂಭದ ಮೊದಲು ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡಿ ನಾವು ಸಿದ್ಧವಾಗಿದ್ದೇವೆ ಯುದ್ಧಕ್ಕೆ ಅಂತ ಸೂಚನೆ ಕೊಟ್ಟ ನಂತರ ಪಾಂಡವರ ಕಡೆಯಿಂದ ಶಂಖನಾದ ಪ್ರಾರಂಭ. ಹೋದ ಸಲ ಈ ಮಾತು ಬಂದಾಗ ಒಂದು ಸೂಕ್ಷ್ಮ ಹೇಳಿದ್ದೆ, ನೆನಪಿಟ್ಕೊಳ್ಳಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದಟ್ ಹೌ ಸಾಕ್ಷಾತ್ ನಾರಾಯಣ ಸ್ವರೂಪ ವೇದ ವ್ಯಾಸ ಮಹರ್ಷಿ ಹ್ಯಾಸ್ ಇಂಟ್ರಡ್ಯೂಸ್ಡ್ ಸರ್ಟನ್ ಸಬ್ಟಲ್ ಪಾಯಿಂಟ್ಸ್ ಇನ್ ಮಹಾಭಾರತ. ಓನ್ಲಿ ವಿತ್ ಕ್ಲಿಯರ್ ಕಟ್ ಡೀಪರ್ ಇನ್ಸೈಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಲಾಸ್ಟ್ ಟೈಮ್ ದಿಸ್ ವಾಸ್ ಟೋಲ್ಡ್. Shankhanada was done by Bhishma Pitamaha on behalf of army of Kauravas, 11 Akshohini, 11 divisions of army, as a chief commander, commander-in-chief. He gave the signal. Whereas here, Pandava's side, what happened? It is Bhagavan, Lord himself, did the Shankhanadam. ಪಾಂಚಜನ್ಯವನ್ನು ಕೃಷ್ಣ ಪರಮಾತ್ಮ ಮೊದಲು ಪ್ರಾರಂಭ ಊದ್ತಾನೆ. ಯುದ್ಧ ಪ್ರಾರಂಭದ ಸೂಚನೆ ಪಾಂಡವರ ಕಡೆಯಿಂದ ಸೈನಿಕರಿಗೆ ಗೊತ್ತಾಗಲಿ. ಪಾಂಡವರ ಕಡೆ ಇರತಕ್ಕಂತಹ ಅತಿರಥ ಮಹಾರಥರಿಗೆ ಸೂಚನೆ ಕೊಡ್ತಾ ಇರೋದು ಯಾರು? ನಾಟ್ ದಿ ಕಮಾಂಡರ್ ಇನ್ ಚೀಫ್ ಆಫ್ ಪಾಂಡವ ಆರ್ಮಿ, ಹೂ ಇಸ್ ದೃಷ್ಟದ್ಯುಮ್ನ ಸನ್ ಆಫ್ ದ್ರುಪದ ಮಹಾರಾಜ, ಬ್ರದರ್ ಆಫ್ ದ್ರೌಪದಿ ಪಾಂಚಾಲಿ. ನಾಟ್ ದಿ ದೃಷ್ಟದ್ಯುಮ್ನ, ಇಟ್ ಈಸ್ ಲಾರ್ಡ್ ಹಿಮ್ಸೆಲ್ಫ್, ಭಗವಂತ. ಭಗವಂತನೇ ತನ್ನ ಪಾಂಚಜನ್ಯವನ್ನು ಊದ್ತಾನೆ. ಅಲ್ಲಿ ನಿಂತಿತ್ತು. ನಂತರ ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದ್ತಾ ಇದ್ದಾರೆ. ಧರ್ಮರಾಯ, ಅರ್ಜುನ, ಧರ್ಮರಾಯ, ಭೀಮ, ನಕುಲ, ಸಹದೇವ ಇತ್ಯಾದಿಗಳು. ಅಲ್ಲಿಗೆ 16ನೇ ಶ್ಲೋಕಕ್ಕೆ ನಿಂತಿತ್ತು. ಈಗ 17ನೇ ಶ್ಲೋಕ ಪ್ರಾರಂಭ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಅಪರಾಜಿತಾಃ. So after the Pandavas blew the conch, signaling that they are ready for the war, all other warriors started blowing the conch. ಶಂಖನಾದವನ್ನು ಉಳಿದವರು ಶುರು ಮಾಡಿದರು. ಯಾರ್ಯಾರು? ಕಾಶ್ಯಶ್ಚ ಪರಮೇಶ್ವಾಸಃ. ಪರಮೇಶ್ವಾಸಃ, the word is used second time here. The one who is proficient in the archery, ಧನುರ್ವಿದ್ಯಾ ಪಾರಂಗತನು ಮತ್ತು ಅಸ್ತ್ರವಿದ್ಯಾ ಪಾರಂಗತನು ಆಗಿರ್ತಕ್ಕಂಥವರಿಗೆ ಮಹೇಶ್ವಾಸ, ಎಕ್ಸ್ಪರ್ಟ್.
expert warrior, expert in archery. So Kashyascha Parameshwasah Shikandi cha Maharatah. Even Shikandi is called Maharata. See, but the point here, the word Shikandi is used in the beginning itself in the first adhyaya. 17ನೇ ಶ್ಲೋಕದಲ್ಲಿ ಶಿಖಂಡಿ ಹೆಸರು ಬಂದಿದೆ. ಪಾಂಡವರ ಕಡೆ ಇದ್ದಂತಹ ಉಳಿದ ರಾಜರುಗಳಲ್ಲಿ ಕಾಶಿರಾಜ, ಶಿಖಂಡಿ ಇವರೆಲ್ಲ ಮಹಾರಥರು. ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿ ಅಪರಾಜಿತ. ಅದೇ ಪ್ರಕಾರ ದೃಷ್ಟದ್ಯುಮ್ನ ಮತ್ತು ವಿರಾಟ ಮಹಾರಾಜ ಮತ್ತು ಸಾತ್ಯಕಿ. ಸಾತ್ಯಕಿ ಅಂತಂದ್ರೆ ಯಾದವ ಕುಲಶ್ರೇಷ್ಠ, ಯಾದವ ವೀರ. ಇವರೆಲ್ಲರೂ ಎದ್ದು ನಿಂತು ತಮ್ಮ ಉತ್ಸಾಹವನ್ನು ತೋರಿಸಲಿಕ್ಕೆ ಸಿದ್ಧವಾಗಿದ್ದೇವೆ ಯುದ್ಧಕ್ಕೆ ಅಂತ ಹೇಳಲಿಕ್ಕೆ ತಮ್ಮ ತಮ್ಮ ಕೈಲಿರತಕ್ಕಂಥ ಶಂಖನಾದವನ್ನು ಮಾಡಿದರು. ಇಲ್ಲಿ ಕಾಶ್ಯಶ್ಚ ಪರಮೇಶ್ವರ ಶಿಖಂಡಿ. ಶಿಖಂಡಿ ಶಬ್ದವನ್ನು ಈ 17ನೇ ಶ್ಲೋಕದಲ್ಲಿ ಆ ವ್ಯಾಸರು ಯಾಕೆ ತೋರಿಸ್ತಾ ಇದ್ದಾರೆ? ದ ವರ್ಡ್ ಶಿಖಂಡಿ ಹ್ಯಾಸ್ ಬಿನ್ ಬ್ರಾಟ್ ಇನ್ ದ ಫಸ್ಟ್ ಚಾಪ್ಟರ್ ಇಟ್ ಸೆಲ್ಫ್. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಏಕೆಂದ್ರೆ ಬೇರೆ ಬೇರೆ ಮಹಾರಥರು ಎಲ್ಲರೂ ಇದ್ದಾರೆ ಪಾಂಡವರ ಕಡೆ, ಇಲ್ಲ ಅಂತಲ್ಲ. ಶಿಖಂಡಿ ಹೆಸರು ತಗೊಳ್ತಾ ಇದ್ದಾರೆ ಮಹರ್ಷಿಗಳು. ಯಾಕೆ ಅಂದ್ರೆ ಇದು ಸೂಚನೆ ಏನು? ವ್ಯಾಸ ಮಹರ್ಷಿ ಸೂಚನೆ ಏನು ಕೊಡ್ತಾ ಇದ್ದಾರೆ ಅಂದ್ರೆ ಶಿಖಂಡಿ ಬಹಳ ಮುಖ್ಯವಾದ ವ್ಯಕ್ತಿ. ಎಲ್ಲಿ? ದ ಹೋಲ್ ಆಫ್ ಮಹಾಭಾರತ ವಾರ್ ಫಾರ್ 18 days ವಿಚ್ ಶುಕ್ ದ ವರ್ಲ್ಡ್. ನ ಭೂತೋ ನ ಭವಿಷ್ಯತಿ ಅಂತಕ್ಕಂಥ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಆಲ್ ದ 18 ಅಕ್ಷೋಹಿಣಿ ಸೈನ್ಯಸ್ ಕಂಪ್ಲೀಟ್ಲಿ ಅನಿಲೇಟೆಡ್ ಬೈ ದ ಗಾಡ್ಸ್ ಲಾರ್ಡ್ಸ್ ಸಂಕಲ್ಪ, because that was the end point of Kali Yuga, I mean Dwapara Yuga. Kali Yuga was about to start. Just now Gurudev was talking about the same thing about Kali Yuga. Just now inside. We'll come to that point. What Gurudev said. What happens in Kali Yuga. So, it was a sankalpa of Bhagavan himself. ಪರಮಾತ್ಮನ ಸಂಕಲ್ಪವೇ ಇದೆ. ದ್ವಾಪರ ಯುಗ ಮುಗಿತಾ ಇದೆ, ಕಲಿಯುಗ ಪ್ರಾರಂಭ ಆಗಬೇಕು, ಇವರೆಲ್ಲರೂ ನಾಶ ಆಗಬೇಕು. ಸೊ ನಾಶ ಆಗಬೇಕು ಅಂದ್ರೆ ಹೇಗೆ ಸಾಧ್ಯ? ದಿ ಗ್ರೇಟೆಸ್ಟ್ ಆಫ್ ದಿ ಗ್ರೇಟೆಸ್ಟ್ ಭೀಷ್ಮ, ದಿ ಗ್ರ್ಯಾಂಡ್ ಫಾದರ್ ಆಫ್ ಕುರು ಡೈನಾಸ್ಟಿ, ಕುರುಕುಲ ವೃದ್ಧ, ವಯೋವೃದ್ಧ, ಜ್ಞಾನ ವೃದ್ಧ, ಜ್ಞಾನಿ, ಮಹಾಜ್ಞಾನಿ, ದೇವವ್ರತ, ಆತನ ಮೂಲ ನಾಮಧೇಯ ಗಂಗಾಪುತ್ರ, ಕರೀತಾ ಇರೋದು ಭೀಷ್ಮ. ಸೊ ಭೀಷ್ಮ ಅಜೇಯ, ಒನ್ ಆಫ್ ದ ಅಷ್ಟವಸೂಸ್. ಯಾವುದೋ ಒಂದು ಕಾರಣಕ್ಕೆ ಮಾನವ ದೇಹ ಬಂದಿದೆ ಅಷ್ಟೇ ಒಂದು. ಸೊ ಭೀಷ್ಮ, ಆಸ್ ಲಾಂಗ್ ಆಸ್ ಇಸ್ ದೇರ್ ಇಸ್ ನೋ ಚಾನ್ಸ್ ಫಾರ್ ಪಾಂಡವಾಸ್ ಟು ವಿನ್ ದ ವಾರ್. ಅಬ್ಸಲ್ಯೂಟ್ಲಿ, ಲಾರ್ಡ್ ಆಲ್ಸೋ ನೋಸ್ ದಟ್. ಇದು ಭಗವಂತನ ಸಂಕಲ್ಪವೇ ಇದೆಯಲ್ಲ. ಭೀಷ್ಮ ಬದುಕಿರೋ ತನಕ ಪಾಂಡವರಿಗೆ ಜಯ ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ವ್ಯಾಸ ಮಹರ್ಷಿಗಳು ನಮಗೆ ಏನು ಸೂಚನೆ ಕೊಡ್ತಾ ಇದ್ದಾರೆ? ಮಹಾಭಾರತ ಪೂರ್ತಿ ಓದಿದ್ರೆ ಇದು ಅರ್ಥ ಆಗುತ್ತೆ. ಮಹಾಭಾರತ ಓದ್ತಾ ಓದ್ತಾ ಭೀಷ್ಮ ಪರ್ವದಲ್ಲಿ ಏನು ಇದು ಪ್ರಾರಂಭ ಆಗ್ತಾ ಇದೆ ಭಗವದ್ಗೀತೆ, ಅಲ್ಲಿವರೆಗೆ ಏನು ಅರ್ಥ ಆಗ್ಬಿಡುತ್ತೆ ಓದ್ದವರಿಗೆ ಅಂದ್ರೆ, ದೋಸ್ ಹೂ ಹ್ಯಾವ್ ಸ್ಟಡಿಡ್ ಮಹಾಭಾರತ ಲಿಟಲ್ ಬಿಟ್, ಯು ನೋ ವೆರಿ ವೆಲ್ ದಟ್ ಪಾಂಡವಾಸ್ ಕೆನಾಟ್ ವಿನ್ ವಾರ್ ಈವನ್ ದೋ ಲಾರ್ಡ್ ಈಸ್ ದೇರ್ ಆನ್ ದಟ್ ಸೈಡ್. ಅರ್ಥ ಆಗ್ಬಿಡುತ್ತೆ. ಯು ಅಂಡರ್ಸ್ಟ್ಯಾಂಡ್ ದಟ್. ಸಚ್ ಎ ಗ್ರೇಟ್ ವಾರಿಯರ್. So the hint is, until Bhishma falls down, Pandavas have no chance. So the only way, this sankalpa was there already by the Lord. ಈ ಸಂಕಲ್ಪ ಭಗವಂತನಿಂದನೇ ಬಂದಿರೋದು. ಅದು ಭೀಷ್ಮ ಪಿತಾಮಹರ ಮನಸ್ಸಲ್ಲಿ ಬಂದು ಕೂತ್ಕೊಳ್ತು. ಮುಂದೆ ಈ ಸಂಕಲ್ಪ ಇದೆಯಲ್ಲ, ಶಿಖಂಡಿ is the root cause for the Bhishma to fall down. ಬಾಣಗಳಿಂದ ಆವೃತನಾಗಿ ಭೀಷ್ಮ ಕೆಳಗೆ ಬೀಳಲಿಕ್ಕೆ ಅರ್ಜುನ ಕಾರಣ ಅಲ್ಲ. ನಿಜವಾದ ಅರ್ಥದಲ್ಲಿ ಬಿಟ್ಟಿದ್ದ ಬಾಣ ಅರ್ಜುನ ಹೌದು, ಆದರೆ ಭೀಷ್ಮ ಬೀಳಲಿಕ್ಕೆ ಕಾರಣ ಏನು ಅಂದ್ರೆ, ನಾನು ಶಿಖಂಡಿ ಎದುರಿಗೆ ಯುದ್ಧ ಆಡಲ್ಲ ಅಂತ ಹೇಳ್ತಾನೆ ಭೀಷ್ಮ. ಅದು ಕಾರಣ ಆಯ್ತು. ಅದು ತೋರಿಸ್ಕೊಳ್ಳೋಕ್ಕೋಸ್ಕರ ಶಿಖಂಡಿಸ್ ಇಂಪಾರ್ಟೆನ್ಸ್ ಯಾವ ತರ ಇದೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದ್ಬಿಡ್ತು, ಮೊದಲೇನೆ ಬಂದ್ಬಿಡಿದೆ ಶಬ್ದ. ದಟ್ ಇಸ್ ದ ಪಾಯಿಂಟ್. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ. ನಾಟ್ ಓನ್ಲಿ ದಟ್, ಶಿಖಂಡಿ ಅಂತಂದ್ರೆ ನಾಟ್ ಎ ಆರ್ಡಿನರಿ ಪರ್ಸನ್. ಮಹಾರಥಃ, ವ್ಯಾಸ ಮಹರ್ಷಿ ಹ್ಯಾಸ್ ಯೂಸ್ ದ ಟರ್ಮ್. ಹಿ ವಾಸ್ ಆಲ್ಸೋ ಎ ಗ್ರೇಟ್ ವಾರಿಯರ್.
See, we have a wrong concept. Shikandi is a sort of a hermaphrodite or a eunuch or something like that. It was not like that. See, the problem, Mahabharata fully when we don't read Artha agala. Shikandi was born as woman, no doubt. The Amba of the previous birth took a oath that Bhishma has caused the greatest agony in my life, so I have to kill him. With that she enters the Agni Pravesha. So she is born. Shikandi was born as a woman. But later, big story, we will not go into that story now itself. Later he changed himself by the grace of Devas. ದೇವತಾ ಪ್ರಸಾದದಿಂದ ಹೆಣ್ಣಾಗಿ ಹುಟ್ಟಿದಂತಹ ಶಿಖಂಡಿ ಗಂಡಾಗಿ ಪರಿವರ್ತನೆ ಆಗಿದ್ದು. ಸೊ ಈಸ್ ಅ ಗ್ರೇಟ್ ವಾರಿಯರ್ ಹಿಮ್ಸೆಲ್ಫ್. ದೆನ್ ನೆಕ್ಸ್ಟ್ ಶ್ಲೋಕಾಸ್. ದ್ರೌಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಪೃಥಕ್ ಪೃಥಕ್ ಅಂದ್ರೆ ಇಂಟರ್ಮಿಟೆಂಟ್ಲಿ ಒನ್ ಆಫ್ಟರ್ ಅನದರ್, ಬೇರೆ ಬೇರೆಯಾಗಿ, ಪೃಥಕ್ ಪೃಥಕ್. ಏನಾಯಿತು? ಕಾಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ ಇವರೆಲ್ಲ ತಮ್ಮ ಶಂಖಗಳನ್ನು ಓದಿದ ಮೇಲೆ ನಾವು ಯುದ್ಧ ಆಡಲಿಕ್ಕೆ ಸಿದ್ಧವಾಗಿದ್ದೇವೆ ಎಂದಾಗ ನೆಕ್ಸ್ಟ್ ಯಾರು ಬರ್ತಾರೆ? ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು. ದ್ರುಪದ ಮಹಾರಾಜ, ನಾನು ಸಿದ್ಧವಾಗಿದ್ದೇನೆ ಯುದ್ಧಕ್ಕೆ. ಸೊ ಹಿ ಆಲ್ಸೋ ಬ್ಲೀವ್ಸ್ ದ ಕಾಂಚ್. Draupadeyascha, last time it was told, Draupadeya. Draupadeya word means sons of Draupadi, the 5 sons of Draupadi, where they have no role anywhere in Mahabharata except that they were in the battlefield. They were not killed in the battlefield in the 18 days time when the battle was going on, but on the 18th day night the 5 sons of Draupadi were killed by Ashwatthama when they were sleeping in their tent. So ಇವರು ದ್ರುಪದ ಮಹಾರಾಜ, ದ್ರೌಪದಿಯ ಮಕ್ಕಳು, ಸೌಭದ್ರಶ್ಚ ಅಂದ್ರೆ ಅಭಿಮನ್ಯು, ಮಹಾಬಾಹು ಅಂದ್ರೆ ಅರ್ಥಪರ, ಅವರೆಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ತೆಗೆದು ಓದಿದ್ರು. ನಾವು ಸಿದ್ಧವಾಗಿದ್ದೇವೆ ಯುದ್ಧಕ್ಕೆ ಅಂತ ತೋರಿಸಿದರು. ನೆಕ್ಸ್ಟ್ ಶ್ಲೋಕ. ಸಘೋಷೋ ಧಾರ್ತ ರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋ ವೆನುದಾನಯನ್. Next shloka is, one point is so clear. It is in the most poetic, the best poetic expression Vyasa Maharshi has introduced for us to understand. And this poetic expression further in Jnaneshwar Maharaj, Jnaneshwari has gone very deep. ಭಕ್ತಿ ರಸದಲ್ಲೇ ಮುಳುಗಿರ್ತಕ್ಕಂತಹ ಜ್ಞಾನೇಶ್ವರಿಯಲ್ಲಿ ಜ್ಞಾನೇಶ್ವರ ಮಹಾರಾಜರು ಇದನ್ನು ಇನ್ನೂ ಬಹಳ ಚೆನ್ನಾಗಿ ವಿಶದವಾಗಿ ಹೇಳಿಬಿಟ್ಟಿದ್ದಾರೆ. ಏನು ಅಂದ್ರೆ, ಪಾಂಡವರ ಕಡೆಯಿಂದ ಆಗಿರ್ತಕ್ಕಂಥ ಶಂಕನಾದಗಳು ನೋಡಿ ಕೌರವರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು, ಮನಸ್ಸಲ್ಲಿ ಭಯ ಉಂಟಾಯಿತು, ಹೆದರಿಕೆ ಉಂಟಾಯಿತು. ಹೃದಯಾನಿ ವೆದಾರಯತ್, ಅವರು ಹೃದಯವನ್ನೇ ಸೀಳ್ಬಿಡ್ತು ಆ ಶಬ್ದ ಅಂತ. ಸಿ ದಿ ಸೌಂಡ್ ಆಫ್ ಆಲ್ ದೀಸ್ ಪಾಂಡವ ವಾರಿಯರ್ಸ್, ದ ಕಾಂಚ್ ಅಂಡ್ ಅದರ್ಸ್, it was so powerful, started echoing between the earth and the sky. The echo pattern, the sound waves hit them like lightning, and they were afraid. Yaro, the entire Kaurava army, by listening to Pandavas Shankanada. That is the point. Sagosho Dhartarashtanam. Dhartarashtanam andre the Kauravas, sons of Dhritarashtra. Nabashya Prithvim Chaiva Tumulo Venudayanan. So it echoed the sounds. Anta artha agutte. The thundering sounds, they were so thundering, like the sound comes when huge lightning occurs and thunders occur in the sky. So these sounds reverberated throughout. That is the point. So they were all terrified. Yaru Kauravas army antartha. ಪಾಂಡವರ ಶಂಖನಾದವನ್ನು ಕೇಳಿ ಇವರು ಎಲ್ಲರಿಗೂ ಮನಸ್ಸಿನಲ್ಲಿ ಅಷ್ಟು ಭಯವಾಯಿತು, ಹೃದಯವನ್ನು ಸೀಳು ಹೋಯಿತು ಅನ್ನೋ ಅರ್ಥ. ಹಾಗೆ ಹೇಳ್ತಾ ಇದ್ದಾರೆ. ಯಾಕೆ? ಇಲ್ಲಿ ಒಂದು ಪಾಯಿಂಟ್ ಇದೆ. ವೆನ್ ಕೌರವರು ಶಂಖನಾದವನ್ನು ಭೀಷ್ಮ ಪಿತಾಮಹನ ಆದಿಯಿಂದ ಏನು ಶುರುವಾಯಿತು,
ಭೀಷ್ಮ ಪಿತಾಮಹ ಶಂಖವನ್ನು ಊದಿದ ಮೇಲೆ ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ವಿಕರ್ಣ ಎಲ್ಲವೂ ತಮ್ಮ ತಮ್ಮ ಶಂಖವನ್ನು ಊದಿದ್ರು. ಅವಾಗೇನಾಯಿತು, ದಿ ಆರ್ಮಿ ಆಫ್ ದ ಪಾಂಡವಾಸ್ ವಾಸ್ ನಾಟ್ ಅಟ್ ಆಲ್ ಡಿಸ್ಟರ್ಬ್ಡ್ ವೆನ್ ಭೀಷ್ಮ ಪಿತಾಮಹ ಬ್ಲೂ ಹಿಸ್ ಕಾಂಚ್, signaling that we are ready for the war. That is the point here. They were not afraid. Yaru? Pandavas were not afraid. Arjuna was not afraid. Yudhishthira was not afraid listening to the sounds. Because they knew dharma, nyaya, niti nama kade ide. Whereas the Dhartarashtra, the sons of Kauravas, headed by Duryodhana, they are all embodiments. Especially Duryodhana is a root cause. Primary cause for the war is Duryodhana himself, the eldest son, prince. ದುರ್ಯೋಧನನೇ ಇದಕ್ಕೆ ಕಾರಣ ಆದ್ರಿಂದ ಆ ದುರ್ಯೋಧನಲ್ಲಿ ಏನಿದೆ ಅಂತ ಇವ್ರಿಗೆ ಗೊತ್ತಿದೆ. ಬರೀ ಅಧರ್ಮ, ಅನ್ಯಾಯ, ಅನೀತಿ, ಕುಟಿಲತೆ, ಸ್ವಾರ್ಥ, ದ್ವೇಷ. So Duryodhana is nothing but a personification of the total anger and hatred towards Pandavas. Pandavas knew that very well. Duryodhana means he is hating us to the core. He cannot sleep even for a second as long as we are alive on the earth. They knew that. Duryodhana doesn't want to share our legitimate half kingdom. They knew that. ನಮ್ಮ ನ್ಯಾಯಯುತವಾದ ಅರ್ಧ ರಾಜ್ಯವನ್ನು ಬಿಟ್ಟುಕೊಡೋಕ್ಕೂ ಅವನಿಗೆ ಮನಸ್ಸಿಲ್ಲ. ಎಲ್ಲವನ್ನೂ ನಾನೇ ಅನುಭವಿಸಬೇಕು, ಚಕ್ರಾಧಿಪತಿಯಾಗಿರಬೇಕು, ಆರ್ಯಾವರ್ತವನ್ನು ನನ್ನ ಕೈಲಿ ಇಟ್ಕೊಳ್ಬೇಕು, ಹಸ್ತಿನಾಪುರ, ಇಂದ್ರಪ್ರಸ್ಥ ಎರಡಕ್ಕೂ ನಾನೇ ಚಕ್ರವರ್ತಿಯಾಗಿರಬೇಕು. ಪಾಂಡವರು ಬದುಕಿದ್ರೆ ಅದು ಸಾಧ್ಯವಿಲ್ಲ, ಅವರು ಸಾಯಿಸೋದೇ ನನ್ನ ಗುರಿ. ಇದು ಅವ್ರಿಗೆ ಗೊತ್ತಿದೆ ಪಾಂಡವರಿಗೆ. ಆದ್ರಿಂದ ಅವರು ಶಂಕನಾದ ಮಾಡಿದಾಗ ಇವರು ಯಾರೂ ಹೆದರ್ಕೊಳ್ಳಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಅಧರ್ಮದಲ್ಲಿ ಮುಳುಗಿದ್ದಾನೆ ದುರ್ಯೋಧನ, ಅನ್ಯಾಯದಲ್ಲೇ ಮುಳುಗಿಬಿಟ್ಟಿದ್ದಾನಲ್ಲ. ಹಾಗಾಗಿ ಅವರಿಗೆ ನಾವು ಧರ್ಮದಲ್ಲಿದ್ದೇವೆ, ನಾವು ಇನ್ನೊಬ್ಬರಿಗೆ ಕೆಡಕುಂಟು ಮಾಡ್ತಾ ಇಲ್ಲ, ನಾವು ಎಲ್ಲ ರಾಜ್ಯವನ್ನೂ ಕೊಡುವಂತ ಕೇಳ್ತಾ ಇಲ್ಲ, ನಮಗೆ ನ್ಯಾಯವಾಗಿ ಬರಬೇಕಾಗಿದ್ದು ಕೊಡಬೇಕಾಗಿತ್ತು ಅವನು ಕೊಡ್ತಾ ಇಲ್ಲ, ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಡ್ತಾ ಇದ್ದೇವೆ. ಯಾಕೆಂದ್ರೆ ಆಸ್ ಎ ಕ್ಷತ್ರಿಯ, ದಿ ಧರ್ಮ ಆಫ್ ಎ ಕ್ಷತ್ರಿಯ ಇಸ್ ಟು ಫೈಟ್ ಇನ್ ದ ವಾರ್. ಒಬ್ಬ ಕ್ಷತ್ರಿಯನಿಗೆ ಯುದ್ಧ ಆಡೋದೇ ಅವನ ಧರ್ಮ. ಅದರಲ್ಲೂ ನ್ಯಾಯಕ್ಕೋಸ್ಕರ ಯುದ್ಧ ಆಡೋದು ನಿಜವಾದ ಸ್ವಧರ್ಮ. ಅದು ಅವ್ರಿಗೆ ಗೊತ್ತಿದೆ ಪಾಂಡವರಿಗೆ. ಸೊ ದೇ ವರ್ ನಾಟ್ ಅಫ್ರೈಡ್. ವೆರಾಸ್ ಪಾಂಡವರು ಶಂಕನಾದವನ್ನು ಮಾಡಿದಾಗ ದುರ್ಯೋಧನಾದಿಗಳಿಗೆ ಬಹಳ ಹೆದರಿಕೆ ಆಯಿತು ಅಂತ ವ್ಯಾಸ ಮಹರ್ಷಿಗಳು ಸೂಚನೆ ಕೊಡ್ತಾ ಇದ್ದಾರೆ. ಯಾಕೆ ಸೂಚನೆ ಕೊಡ್ತಾ ಇದ್ದಾರೆ? ಬಿಕಾಸ್ ದ ಹಿಂಟ್ ಈಸ್ ಸಘೋಷೋ ಧಾರ್ತರಾಷ್ಟ್ರಾಣಂ ಹೃದಯಾನಿ ವೆದಾರಯನ್. ದ ಮಹರ್ಷಿ ಇಸ್ ಗಿವಿಂಗ್ ಹಿಂಟ್ ಇನ್ ದಿಸ್ ಶ್ಲೋಕ ಬಿಕಾಸ್ injustice, evil, adharma, they are all in the hearts of the sons of Dhritarashtra. Not only that, even the king, emperor himself is a party to it, directly or indirectly, because he has got that great passion, anuraga, putra vyamoha. ಮಗ ಮಾಡಿದ್ದೆಲ್ಲವೂ ಸರಿ ಅಂತಕ್ಕಂತಹ ಧೃತರಾಷ್ಟ್ರ ಮೋಹ ಇದೆಯಲ್ಲ, ಆದ್ರಿಂದ ಅವನು ಅದಕ್ಕೆ ಭಾಗಿಯಾಗಿದ್ದಾನೆ. ಅದು ಗೊತ್ತಿದೆ ಪಾಂಡವರಿಗೆ. ಹಾಗಾಗಿ ಅವರ ಶಂಕನಾದ ಏನ್ ತೋರಿಸ್ತಾ ಇದೆ ಅಂದ್ರೆ, ನಾಟ್ ಓನ್ಲಿ ದಟ್ ದೇ ಆರ್ ರೆಡಿ ಫಾರ್ ದ ವಾರ್, ಇಟ್ ಇಸ್ ಅ ಸಿಗ್ನಿಫಿಕೆಂಟ್ ಪಾಯಿಂಟ್ ಟು ಶೋ ದಟ್ ಲುಕ್, ಅಲ್ಟಿಮೇಟ್ಲಿ ಯುದ್ಧದಲ್ಲಿ ಗೆಲ್ಲೋದು ಯಾವುದು ಅಂತಂದ್ರೆ ಸತ್ಯ, ನ್ಯಾಯ, ನೀತಿ, ಧರ್ಮ ಗೆಲ್ಲತ್ತೆ ಅಂತ ತೋರಿಸ್ಕೊಳ್ಳೋದಕ್ಕೆ ಪೂರ್ವಿಭಾವಿಯಾಗಿ ಶಂಕನಾದ ಆಯಿತು ಅಂತ ಒಳ ಅರ್ಥ. ಸೊ ದ ಇನ್ನರ್ ಮೀನಿಂಗ್ ಆಫ್ ದ ಶ್ಲೋಕ ಈಸ್, ವ್ಯಾಸ ಮಹರ್ಷಿ ಈಸ್ ಗಿವಿಂಗ್ ಎ ಹಿಂಟ್, ವೇರ್ ದೆರ್ ಇಸ್ ಧರ್ಮ, ವೇರ್ ದೆರ್ ಇಸ್ ಟ್ರುತ್, ವೇರ್ ದೆರ್ ಇಸ್ ಶೀಲ, ವೇರ್ ದೆರ್ ಇಸ್ ನ್ಯಾಯ, ವೇರ್ ದೆರ್ ಇಸ್ ನೀತಿ, ದೇರ್ ಓನ್ಲಿ ಅಲ್ಟಿಮೇಟ್ ಜಯ. ಮಹಾಭಾರತ ಶುರುವಾಗೋ ಮೊದಲು, ಅಂದ್ರೆ ಯುದ್ಧ ಪ್ರಾರಂಭ ಆಗೋ ಮೊದಲು, ಹೋದ ಸಲ ಪೀಠಿಕೆಯಲ್ಲಿ ಒಂದು ಮಾತು ಬಂದಾಗ ಹೇಳ್ತಾ ಇದ್ದೆ, ಸಂಜಯ ಕೊನೆಯದಾಗಿ ದ ಲಾಸ್ಟ್ ಅಡ್ವೈಸ್ ಹಿ ಹ್ಯಾಸ್ ಗಿವನ್ ಟು ಧೃತರಾಷ್ಟ್ರ. ಎಲ್ಲ ಹೇಳಿದ ಸಂಜೆ ಹೇಳ್ತಾನಲ್ಲ, ನೋಡಪ್ಪ, ಧರ್ಮ ಎಲ್ಲಿದೆಯೋ ಅಲ್ಲಿ ಕೃಷ್ಣ ಇರ್ತಾನೆ, ಕೃಷ್ಣ ಎಲ್ಲಿದ್ದಾನೋ ಅಲ್ಲೇ ಜಯ ಅಪ್ಪ. ನಿನ್ನ ಮಕ್ಕಳಿಗೆ ಜಯ ಇಲ್ಲ, ನಿನ್ನ ಮಕ್ಕಳು ಅಧರ್ಮದಲ್ಲಿ ಮುಳುಗಿದ್ದಾರೆ, ನೀನು ಏನು ಅಂತೂ ಇದು ಅವರು ಸಾಯೋದು ಗ್ಯಾರಂಟಿ ಅಂತ ಹೇಳ್ಬಿಡ್ತಾರೆ ಸಂಜೆ, ಬಿಫೋರ್ ದಿ ಎಂಟ್ರಿ ಆಫ್ ಭಗವದ್ಗೀತಾ.
ಹಾಗೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್. ಮುಂದಿನ ಶ್ಲೋಕ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ. ಕಪಿಧ್ವಜಃ ಅಥ ವ್ಯವಸ್ಥಿತಾನ್ ಧಾರ್ತರಾಷ್ಟ್ರಾನ್ ದೃಷ್ಟ್ವಾ. ಕಪಿಧ್ವಜನು ಸಿದ್ಧವಾಗಿರತಕ್ಕಂತಹ ಕೌರವಾದಿ ಸೈನ್ಯವನ್ನು ನೋಡಿ, ಯುದ್ಧಕ್ಕೆ ಸಿದ್ಧವಾಗಿರತಕ್ಕಂಥ ಕೌರವರನ್ನು ನೋಡಿ ತನ್ನ ಧನುಸ್ಸು ಗಾಂಡೀಯವನ್ನು ಎತ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದ ಕಪಿಧ್ವಜ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಕಪಿಧ್ವಜ ವಿಶೇಷಣ ಇಲ್ಲಿ ಆ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ವ್ಯಾಸ ಮಹರ್ಷಿಗಳು. ಕಪಿಧ್ವಜ ಅಂದ್ರೆ ಯಾರು? ಅರ್ಜುನ. Kapidwaja is another name used by Vyasa Maharshi in the Bhagavad Gita or in the Mahabharata under various other names to denote Arjuna. So many other names are there for Arjuna alva. ಅರ್ಜುನನಿಗೆ ಬೇಕಾದಷ್ಟು ಹೆಸರುಗಳಿದೆ ಭಗವದ್ಗೀತೆಯಲ್ಲಿ. ಕೃಷ್ಣ ಪರಮಾತ್ಮ ಕರೆಯೋದು ಏನು? ಪರಂತಪ. ಪರಂತಪ. ತಪ ಅಂದ್ರೆ ಬರ್ನಿಂಗ್. ಪರ ಮೀನ್ಸ್ ಅದರ್ಸ್. ದ ಒನ್ ಹೂ ಬರ್ನ್ಸ್ ದಿ ಅದರ್ಸ್ ಅಂದ್ರೇನು? ವಿತ್ ದಿಸ್ ಆರ್ಚರಿ ದ ಒನ್ ಹೂ ಕಿಲ್ಸ್ ಅದರ್ಸ್ ಅಂತ ಅರ್ಥ. ಪರಂತಪ. ಮತ್ತೊಬ್ಬರನ್ನ ಸುಡುವಂತಹ ವ್ಯಕ್ತಿ, ಮತ್ತೊಬ್ಬರನ್ನ ದಹಿಸುವಂತಹ ವ್ಯಕ್ತಿ ಅವನು ಪರಂತಪ. ಗುಡಾಕೇಶ ಅನದರ್. ಅರ್ಜುನನ ಹೆಸರುಗಳು ಇವೆಲ್ಲ. ಧನಂಜಯ. ಹಾಗೇನೆ ಇನ್ನೊಂದು ಹೆಸರು ಯಾವುದು ಇಲ್ಲಿ? ಕಪಿಧ್ವಜ. ಕಪಿಧ್ವಜ ಅಂದ್ರೆ ಅರ್ಜುನ. ಇಲ್ಲಿ ಅರ್ಜುನ ಏನ್ ಮಾಡದ? ಕೌರವರೆಲ್ಲ ಸಿದ್ಧವಾಗಿ ಯುದ್ಧಕ್ಕೆ ನಿಂತ್ಕೊಂಡಿರೋದು ನೋಡ್ತಾ ಇದ್ದಾನೆ. ಅದನ್ನು ನೋಡ್ಬಿಟ್ಟು ತನ್ನ ಗಾಂಡೀಯವನ್ನ, ತನ್ನ ಧನುಸ್ಸನ್ನು ಎತ್ಕೊಳ್ತಾ ಇದ್ದಾನೆ ಅಂತ ಅರ್ಥ ಇದು ಈ ಶ್ಲೋಕದ ಅರ್ಥ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಧನುರುದ್ಯಮ್ಯ ಪಾಂಡವ ಅಂದ್ರೆ ಅರ್ಥ ಏನು? ತನ್ನ ಧನುಸ್ಸು ಯಾವುದು? ಗಾಂಡೀವ ಧನುಸ್ಸನ್ನು ಎತ್ತಿಕೊಳ್ತಾ ಇದ್ದಾನೆ ಅರ್ಜುನ. ಇಲ್ಲಿ ಅರ್ಜುನ ಅಂತ ಹೇಳೋ ಬದಲು ಕಪಿಧ್ವಜ ಅಂತ ಯಾತಕ್ಕೆ ಮಹರ್ಷಿಗಳು ಹೇಳಿದ್ದಾರೆ? ಇವೆಲ್ಲ ಬಹಳ ಸೂಕ್ಷ್ಮ ವಿಷಯಗಳು. ಯು ಹ್ಯಾವ್ ಟು ಗೋ ಇನ್ ಟು ದ ಡೀಪರ್ ಇನ್ಸೈಟ್, ಇನ್ನರ್ ಲಕ್ಷ್ಯಾರ್ಥ, ಇನ್ನರ್ ಮೀನಿಂಗ್ ಹೋಗ್ಬೇಕಾಗುತ್ತೆ. ಅರ್ಜುನ ಅಂತ ಹೇಳ್ಬೋದಾಗಿತ್ತಲ್ವ? ಕಪಿಧ್ವಜ ಅಂತ ಯಾಕೆ ಹೇಳಿದ್ರು? ಪ್ರಾರಂಭದಲ್ಲೇ ಹೇಳ್ತಾ ಇರೋ ಮಾತುಗಳಿದೆ. ಯುದ್ಧ ಇನ್ನೂ ಶುರು ಆಗಿಲ್ಲ. ವಾರ್ ಹ್ಯಾಸ್ ನಾಟ್ ಎಟ್ ಕಮೆನ್ಸ್ಡ್. ಮಹರ್ಷಿ ವ್ಯಾಸ ಹ್ಯಾಸ್ ಯೂಸ್ ದ ವರ್ಡ್ ಕಪಿಧ್ವಜ ಫಾರ್ ಅರ್ಜುನ. ಅರ್ಜುನ ಅಂತ ಹೇಳೋ ಬದಲು ಕಪಿಧ್ವಜ ಲುಕ್ಡ್ ಎಟ್ ದಿ ಕೌರವ ವಾರಿಯರ್ಸ್ ಹೂ ಆರ್ ರೆಡಿ ಟು ಬ್ಯಾಟಲ್ ಅಂತ ಅರ್ಥ. Now, why he has used the word Kapidwaja? Very interesting point. Kapidwaja means, we have to go back to Mahabharata. Long story, 2-3 sentences. We have to cut short because you have to recollect so that you understand the significance of each word. Bhagavad Gita ಯಾಕೆ ಪ್ರಾಮುಖ್ಯ ಅಂದ್ರೆ ಪ್ರತಿಯೊಂದು ಶಬ್ದವೂ ಅಷ್ಟೇ ಮುಖ್ಯ ಅಂತ. ಅಯ್ಯೋ ವಿಷಾದ ಯೋಗದಲ್ಲಿ ಏನಿದೆ? ವಾಟ್ ಈಸ್ ದೇರ್ ಇನ್ ದ ಫಸ್ಟ್ ಚಾಪ್ಟರ್? ಓನ್ಲಿ ಅರ್ಜುನ ಕಮ್ಸ್ ಅಂಡ್ ಲುಕ್ಸ್ ಅಟ್ ಅಂಡ್ ಸ್ಟಾಪ್ಸ್. ಹಿ ಡಿಸೈಡ್ಸ್ ನಾಟ್ ಟು ಗೋ ಫಾರ್ ಎ ವಾರ್ ಅಂಡ್ ಸ್ಟಾರ್ಟ್ಸ್ ವೀಪಿಂಗ್. ಐ ವಿಲ್ ನಾಟ್ ಫೈಟ್ ಕೃಷ್ಣ, ಟೇಕ್ ದಿ ಚಾರಿಯಟ್ ಬ್ಯಾಕ್, ಲೆಟ್ ಮೀ ಡೈ, ಐ ಡೋಂಟ್ ಮೈಂಡ್, ಲೆಟ್ ದೆಮ್ ಕಿಲ್ ಮಿ, ಐ ವಿಲ್ ನಾಟ್. ಅಷ್ಟೇ ತಾನೇ ಇರೋದು. ಏನಿದೆ ಅದರೊಳಗೆ? Actually, Upadesha starts only in the second chapter. So, second chapter, 11th shloka onwards, Bhagavad Gita is important. The foolish thing. Our Gurudev says, all Mahatmas say, every shloka is so important in Bhagavad Gita. Reciting all the 700 shloka, there is nothing, this is unimportant, this is important. Every shloka is important. Every shloka is important. Recitation fetches umpteen number of boons. ನಮಗೆ ಗೊತ್ತಿಲ್ಲದೆ, ನಮಗೆ ಕಲ್ಪನೆಗೆ ಬರದೇ ಇರೋ ಹಾಗೆ ನಮ್ಮ ಜೀವನವನ್ನು ಉದ್ಧಾರ ಮಾಡೋದೇ ಈ ಶ್ಲೋಕಗಳು. ಭಕ್ತಿಯಿಂದ ನಾವು ಹೇಳ್ತಾ ಹೋದ್ರೆ ಅಂತ ಅರ್ಥ. ಸೊ ಕಪಿಧ್ವಜಕ್ಕೆ ಬರೋದಾದ್ರೆ, ವೈ ದಿಸ್ ವರ್ಡ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಅರಣ್ಯ ಪರ್ವ, ವನಪರ್ವ ಆಸ್ ಇಟ್ ಇಸ್ ಕಾಲ್ಡ್.
ಇವರು ಅಜ್ಞಾತವಾಸದಲ್ಲಿ 12 ವರ್ಷ ಕಳಿಬೇಕಲ್ವಾ. ಪಾಂಡವರು ದ್ರೌಪದಿ ಜೊತೆಗೆ ವನವಾಸದಲ್ಲಿದ್ದಾಗ 12 ವರ್ಷ ಕಳಿಬೇಕು. ಸೊ ಎಲ್ಲ ಕಡೆ ಬರ್ತಾ ಬರ್ತಾ ದೇ ಕಮ್ ಟು ದಿ ಹಿಮವತ್ ಪರ್ವತ ರೇಂಜ್, ದಟ್ ಈಸ್ ಹಿಮಾಲಯನ್ ರೇಂಜ್, ಹಿಮಾಲಯನ್ ರೇಂಜ್. ದೇ ಕಮ್ ಓವರ್ ದೇರ್. ದೇ ಹ್ಯಾವ್ ಟು ಸ್ಪೆಂಡ್ 12 years somehow. ವನವಾಸ ಕಾಡಿನಲ್ಲಿ ಕಳಿಬೇಕು. ಸೊ ದೇ ವಿಲ್ ಬಿ ಟ್ರಾವೆಲಿಂಗ್. ಸೊ ದೇ ಕಮ್ ಟು ಹಿಮಾಲಯನ್ ರೇಂಜ್ ಅಂಡ್ ವೆನ್ ದೇ ಕಮ್ ನಿಯರ್ ದೇ ವಿಸಿಟ್. ರಿಮೆಂಬರ್ ಮಹಾಭಾರತ ವನಪರ್ವ. ಡ್ಯೂರಿಂಗ್ ದೇರ್ ಜರ್ನಿ 12 years ಸ್ಟೇ. ಅಜ್ಞಾತವಾಸದಲ್ಲಿ ಇರಬೇಕಾದ್ರೆ 12 ವರ್ಷ ಅವರು ಹಿಮಾಲಯದಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದಾರೆ ಪಾಂಡವರು. ನಾವು ಈಗೇನು ಹೇಳ್ತೀವಲ್ಲ, ಬದರಿನಾಥ, ಕೇದಾರ, ಮಾನಸ, ಕೈಲಾಸ ಎಲ್ಲವನ್ನೂ ಸುತ್ತಿದ್ದಾರೆ. ಆಗ ಕೆಲವು ಬೇರೆ ಬೇರೆ ಹೆಸರುಗಳು ಬರುತ್ತೆ. ಆ ಹೆಸರುಗಳು ಈಗ ಲುಪ್ತವಾಗಿದೆ ನಮ್ಮಲ್ಲಿ. ಹಾಗೆ ಅವರು ಸುತ್ತಾ ಇರಬೇಕಾದ್ರೆ, ಬದ್ರಿ ಮತ್ತೆ ಕೇದಾರ ಆ ಜಾಗದಲ್ಲಿ ಬರ್ತಾ ಇರಬೇಕಾದ್ರೆ, ಅಲ್ಲಿ ಒಂದು ಸಲ ದ್ರೌಪದಿಗೆ ಗಾಳಿನಲ್ಲಿ ಒಂದು ಒಳ್ಳೆ ಸುವಾಸನೆಯಾಗಿರ್ತಕ್ಕಂಥ ಒಂದು ಪುಷ್ಪ ತೇಲ್ಕೊಂಡು ಬಂತು ಅಂತ ಬರುತ್ತೆ. ಅದನ್ನ ಸೌಗಂಧಿಕಾ ಪುಷ್ಪ ಅಂತ ಹೇಳ್ತಾರೆ. ಬ್ರಹ್ಮಕಮಲ ಅಂತ ಇತ್ತೀಚಿನವರು ಅದಕ್ಕೆ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಸೌಗಂಧಿಕಾ ಪುಷ್ಪ ಗಾಳಿಯಲ್ಲಿ ತೇಲ್ಕೊಂಡು ಬಂದ್ಬಿಡುತ್ತೆ. ಎಂಥ see that flower nobody has seen. Draupadi had not seen all the days in her lifetime such a beautiful divine fragrance. It had fragrance and beautiful flower. ಸೌಗಂಧಿಕಾ ಪುಷ್ಪ. ಅದು ಆಸೆ ಆಗತ್ತಲ್ಲ ದ್ರೌಪದಿಗೆ. ಎಲ್ಲಿಂದ ಬಂತು? ಈಶಾನ್ಯ ದಿಕ್ಕಿನಿಂದ ಬರ್ತಾ ಇದೆ. ಇಟ್ ಇಸ್ ಕಮಿಂಗ್ ಫ್ರಮ್ ನಾರ್ತ್ ಈಸ್ಟ್ ಡೈರೆಕ್ಷನ್. So, the only among the 5 husbands, she knows that Bhima is the person who does the work. ಪ್ರಕೋದರ ಮಹಾಬಲಶಾಲಿ. ಸೊ ಭೀಮನ ಕರೆದು ಏನು ಹೇಳ್ತಾಳೆ ದ್ರೌಪದಿ ಅಂದ್ರೆ, ಇದು ಬಹಳ ಚೆನ್ನಾಗಿದೆ ಸೌಗಂಧಿಕ ಪುಷ್ಪ, ನಮಗೆ ಇನ್ನೊಂದಿಷ್ಟು ಬೇಕು. ಇದನ್ನ ಭೀಮ ನೀನೇ ಸರಿ, ನೀನೇ ಕರೆಕ್ಟು, ನೀನು ಹೋಗಿದೆಯೋ ಇದು ವಾಸನೆ ಜಾಡ್ ಹಿಡ್ಕೊಂಡು ಹೋಗಿ ಎಲ್ಲಿ ಆ ಗಿಡಗಳಿದೆಯೋ ಸಸ್ಯಗಳಿದೆಯೋ ಯಾವ ಸರೋವರದಲ್ಲೋ ಯಾವ ಕಾಡಿನಲ್ಲೋ ಗೊತ್ತಿಲ್ಲ, ತಗೊಂಡು ಬಾ ಅಂತ ದ್ರೌಪದಿ ಹೇಳಿದಾಗ, ದ್ರೌಪದಿಯ ಆಸೆಗೆ ಭಂಗ ಬರಬಾರದು ಅಂತ ಭೀಮ ಹೊರಡ್ತಾನೆ ಗದೆ ತಗೊಂಡು. ಸೌಗಂಧಿಕಾ ಪುಷ್ಪವನ್ನು ಹುಡ್ಕೊಂಡು ಹೊರಡ್ತಾ ಗಂಧಮಾದನ ಪರ್ವತಕ್ಕೆ ಬರ್ತಾನೆ ಅಂತ ಬರುತ್ತೆ ಮಹಾಭಾರತದಲ್ಲಿ. ಗಂಧಮಾದನ ಪರ್ವತ ನೌ ವಾಟ್ ಇಟ್ ಇಸ್ ಕಾಲ್ಡ್ ನೌ ಇನ್ ದಿ ಹಿಮಾಲಯನ್ ರೇಂಜ್, ಐ ಡೋಂಟ್ ನೋ, ಬಟ್ ಇದು ಹಿಮಾಲಯನ್ ರೇಂಜ್ ಉಂಟು. ಗಂಧಮಾದನ ಪರ್ವತದ ಹತ್ರ ಭೀಮ ಬರ್ತಾ ಇರಬೇಕಾದ್ರೆ ಆ ಪುಷ್ಪದ ವಾಸನೆ, ಸಿ ಬೈ ಫಾಲೋಯಿಂಗ್ ದ ಸೆಂಟ್ ಹಿ ಟ್ರಾವೆಲ್ಸ್ ಡೌನ್ ಟು ಗಂಧಮಾದನ ರೇಂಜ್ ಆಫ್ ದಿ peaks of Himalayas. Then before going he sees what? An old monkey or ವಾನರ, the ಶಬ್ದ ಯೂಸ್ ಆಗಿರೋದು. ಒಂದು ವಯಸ್ಸಾದ ವಾನರ ಕೂತಿದ್ದು ನೋಡ್ತಾನಲ್ಲ ಅಡ್ಡವಾಗಿ. he saw will saw that monkey sitting there, old monkey sitting. And ಭೀಮ ಸ್ವಲ್ಪ ಬುದ್ಧಿ ಕಡಿಮೆ, ಬಲ ಜಾಸ್ತಿ ಅಲ್ಲ. See, even now we say the brawny people may not be brainy, the brainy people may not be brawny. That is the English word. ತುಂಬಾ ಬಲಶಾಲಿ ಆಗಿರೋನು ಅಷ್ಟು ಬುದ್ಧಿವಂತ ಆಗಿರ್ಲಿಕ್ಕಿಲ್ಲ, ತುಂಬಾ ಬುದ್ಧಿವಂತ ಆಗಿರೋನು ತೆಳ್ಳಗಿರಬಹುದು, ಅಂಥ ಬಲಶಾಲಿ ಅಲ್ಲ ಅಂತ ಒಂದು ಸಾಮಾನ್ಯ ಶಬ್ದ. ಬ್ರಾನ್ ಅಂಡ್ ಬ್ರೈನ್ ದ ಡಿಫರ್. ಇವನಿಗೆ ಸಿಟ್ಟು ಬಂದ್ಬಿಡುತ್ತಲ್ಲ, ಯಾವುದೇ ಕಪಿ ಅಡ್ಡ ಬಂದಿದೆ ಹೇಳು ಅಂದ್ರೆ ಬೈತಾನೆ, ನನಗೆ ದಾರಿ ಬಿಡು, ನಾನು ಯಾರು ಗೊತ್ತಾ? ವಾಯುಪುತ್ರ ಭೀಮ. ವಾಯುವಿನ ಪ್ರಸಾದದಿಂದ ನಾನು ಹುಟ್ಟಿರ್ತಕ್ಕಂಥವನು, ಅದು ಗರ್ವ, ಅದೊಂದು ಸಿ ದರ್ ಇಸ್ ಅ ಲೇಟೆಂಟ್ ಈಗೋ. ಹೂ ಆಮ್ ಐ ಆಮ್ ಸೋ ಅಂಡ್ ಸೋ. ಸಿ ದಟ್ ಇಸ್ ದ ಪ್ರಾಬ್ಲಮ್ ವಿ ಹ್ಯಾವ್, ಆಲ್ ಆಫ್ ಅಸ್ ವಿ ಹ್ಯಾವ್ ದಟ್ ಪ್ರಾಬ್ಲಮ್, ಐ ಆಮ್ ಸೋ ಅಂಡ್ ಸೋ. ಸೊ ಭೀಮನಿಗಿತ್ತಲ್ಲ ನಾನು ವಾಯುಪುತ್ರ, ದಾರಿ ಬಿಡು ಅಂತ ಕೇಳಿದಾಗ ಆ ಅಹಂಕಾರವನ್ನು ತಗ್ಗಿಸೋಕ್ಕೋಸ್ಕರನೇ ಅಲ್ಲಿ ಒಂದು ದೈವಲೀಲೆ ಆಗಿರೋದು. ಯಾವ ದೈವಲೀಲೆ? ಸಾಕ್ಷಾತ್ ಚಿರಂಜೀವತ್ತ ವರವನ್ನು ಪಡೆದಂತಹ ಆಂಜನೇಯ ಸ್ವಾಮಿ ಅಲ್ಲಿ ಬಂದು ಕೂತಿದ್ದಾನೆ, ಒಬ್ಬ ವೃದ್ಧ ಕಪಿವೇಶದಲ್ಲಿ, ವಾನರ ರೂಪದಲ್ಲಿ ಕೂತಿದ್ದಾನೆ ಆಂಜನೇಯ ಸ್ವಾಮಿ. ಇವನಿಗೆ ಗೊತ್ತಿಲ್ಲ ಹಿಂದೆ ನಡೆದಿರೋದು ತ್ರೇತಾಯುಗ ವಾಸ್ ಬಿಫೋರ್ ದ್ವಾಪರ ಯುಗ. ರಿಮೆಂಬರ್, ಆಂಜನೇಯ ಸ್ವಾಮಿ is sitting there in the form of a Vanara, old monkey, to teach him a lesson. So he says, I can't get up, I am an old man. ನನಗೆ ವಯಸ್ಸಾಗಿದೆಯಪ್ಪ, ನನಗೆ ಹೇಳಕ್ಕಾಗಲ್ಲ, ನೀನು ದಾಟ್ಕೊಂಡು ಹೋಗು, ಬಾಲ ಅಡ್ಡ ಇದೆ. ಭೀಮನಿಗೆ ಬಹಳ ಸಿಟ್ಟು, ಬಹಳ ಬೇಗ ಅವಮಾನ. ದಾಟ್ಕೊಂಡು ಹೋಗೋದು ಅಂದ್ರೆ ನೀನು ಬಾಲ ತೆಗಿಯಪ್ಪ ಆ ಕಡೆ, ನಾನು ಹೋಗ್ಬೇಕು ಆ ಕಡೆ. ಬಾಲನ ತೆಗಿಯಕ್ಕಾಗಲ್ವ ನಿನಗೆ, ಅಷ್ಟು ವಯಸ್ಸಾಗಿದೆಯಾ, ನೀನು ಯಾರಪ್ಪ ಅಂತ ಕೇಳ್ತಾನೆ ವಾನರ.
ನಾನು ಯಾರು ಗೊತ್ತಾ? ಭೀಮ, ವಾಯುಪುತ್ರ, ಕುಂತಿಯ ಮಗ, ಕೌಂತೆಯ, ಪಂಚಪಾಂಡವರಲ್ಲಿ ನಾನೊಬ್ಬನು. ಅಜ್ಞಾತ. ಈಗ ವನವಾಸಕ್ಕೆ ಬಂದಿದ್ದೇವೆ, ನನಗಲ್ಲಿ ಪುಷ್ಪ ಬೇಕಾಗಿದೆ, ಹೋಗ್ತಾ ಇದ್ದೀನಿ, ದಾರಿ ಬಿಡು. ಆಗಲ್ಲಪ್ಪ, ನನಗೆ ವಯಸ್ಸಾಗಿದೆ, ಮೈ ಆರ್ಗನ್ಸ್ ಆರ್ ನಾಟ್ ಅಂಡರ್ ಮೈ ಕಂಟ್ರೋಲ್, ದಟ್ ಇಸ್ ಅವರ್ ಫೇಟ್. ಸೊ ಯು ಓನ್ಲಿ ಹೆಲ್ಪ್ ಯುವರ್ ಸೆಲ್ಫ್. ಟೇಕ್ ಮೈ ಟೈಲ್ ದಟ್ ಸೈಡ್ ಅಂಡ್ ಕೀಪ್ ಇಟ್ ದಟ್ ಸೈಡ್ ಅಂಡ್ ಯು ವಾಕ್. ದಟ್ ಇಸ್ ವಾಟ್ ಹ್ಯಾಪನ್ಸ್ ದೇರ್. ಆಮೇಲೆ ಇವನು ಪ್ರಯತ್ನ ಮಾಡ್ತಾನೆ, ಏನು ಮಾಡಿದ್ರೆ ಬಾಲ ಎತ್ತಕ್ಕಾಗಲ್ಲವಲ್ಲ. ಕೊನೆಗೆ ಅವನ ಅಹಂಕಾರ ಪೂರ್ತಿ ದಮನ ಆದ ಮೇಲೆ ಅವನಿಗೆ ಗೊತ್ತಾಗುತ್ತೆ, ಇದು ಸಾಧಾರಣ ಕಪಿಯಲ್ಲ, ಆಂಜನೇಯ ಸ್ವಾಮಿನೇ ಇರಬೇಕು ಈ ವೇಷದಲ್ಲಿ, ಪರಮಾತ್ಮನೇ ಇರಬೇಕು ಈ ವೇಷದಲ್ಲಿ ಅಂತ ಕೈ ಮುಗಿದು ಆವಾಗ ಕೈ ಮುಕ್ಕೊಂಡು ನಿಂತುಕೊಡ್ತಾನೆ. ನೀನು ಯಾರು ಗೊತ್ತಾಗಿಲ್ಲಪ್ಪ, ಕ್ಷಮಿಸ್ಬಿಡು ನನಗೆ. ಆವಾಗ ಆಂಜನೇಯ ಸ್ವಾಮಿ ಹೇಳ್ತಾರೆ, ತ್ರೇತಾಯುಗದಲ್ಲಿ ರಾಮನ ಬಂಟನಾಗಿದ್ದ ಆಂಜನೇಯನೇ ನಾನಪ್ಪ, ನಿನಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ನಾನೂ ವಾಯುಪುತ್ರ, ನೀನೂ ವಾಯುಪುತ್ರ. ಸೊ ವಿ ಆರ್ ಬ್ರದರ್ಸ್. ಯು ಆರ್ ಇನ್ ದಿಸ್ ದ್ವಾಪರ ಯುಗ, ಐ ವಾಸ್ ಇನ್ ತ್ರೇತಾಯುಗ ಅಂತ ಅಲ್ಲಿ. ಆವಾಗ ಭೀಮ ಕೈ ಮುಗಿದು ಹೇಳ್ತಾನೆ, ಐ ಹ್ಯಾವ್ ರೆಡ್ ಯುವರ್ ಸ್ಟೋರೀಸ್ ಇನ್ ರಾಮಾಯಣ. ವೆನ್ ಯು ಜಂಪ್ಡ್ ಓವರ್ ಫ್ರಮ್ ರಾಮೇಶ್ವರಂ ಟುವರ್ಡ್ಸ್ ಲಂಕಾ, ಯು ಹ್ಯಾಡ್ ದಟ್ ಹ್ಯೂಜ್ ಫಾರ್ಮ್. ನಿನ್ನ ಅಗಾಧವಾದ ರೂಪ ಇತ್ತಲ್ಲ, ಆಕಾಶದಲ್ಲಿ ನೆಗೆದು ಬಿಟ್ಟಿಲ್ಲ ನೀನು ಲಂಕಾ ದ್ವೀಪಕ್ಕೆ ಸೀತೆ ನೋಡ್ಕೊಂಡು ಹೋಗ್ಬೇಕಾದ್ರೆ. ಆ ರೂಪದ ವರ್ಣನೆ ನಾನು ಕೇಳಿದ್ದೇನೆ ಅಣ್ಣ, ನೀನು ನನಗೆ ಆ ರೂಪವನ್ನು ತೋರಿಸು, ನೀನು ಚಿರಂಜೀವಿ ಅಂತ ಗೊತ್ತಿದೆ, ಆ ನಿನ್ನ ನಿಜವಾದ ರೂಪವನ್ನು ತೋರಿಸು ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ. ಯಾರು? ಭೀಮ. ಆಂಜನೇಯ ಸ್ವಾಮಿ ಒಂದು ಮಾತು ಹೇಳ್ತಾನೆ ಆ ಸಮಯದಲ್ಲಿ. ಏನ್ ಹೇಳ್ತಾನೆ? ಕಲಿಯುಗ ಇನ್ನು ಬರ್ತಾ ಇದೆ, ಬಂದು ಬಿಟ್ಟಿದೆ. ಕಲಿಯುಗ ಇಸ್ ಆಲ್ರೆಡಿ ಅಬೌಟ್ ಟು ಸ್ಟಾರ್ಟ್ ನೌ. Nobody is actually authorized, nobody is having that yogyata to see my that ರೂಪ. ಈಗ ಯಾರಿಗೂ ಅಧಿಕಾರ ಇಲ್ಲ, ಅದು ನೋಡ್ಲಿಕ್ಕಾಗಲ್ಲ. ಆ ನನ್ನ ರೂಪವನ್ನು ಈಗ ನೋಡ್ಲಿಕ್ಕಾಗಲ್ಲ. ವೈ? ಬಿಕಾಸ್ ಕಲಿಯುಗ ಇಸ್ ಎಂಟ್ರಿ, ದ್ವಾಪರ ಇಸ್ ಎಂಡಿಂಗ್. ಸೊ ಐ ಕೆನಾಟ್ ಶೋ ಯು ದಟ್ ರೂಪ. ಬಹಳ ರಿಕ್ವೆಸ್ಟ್ ಮಾಡಿದ ಮೇಲೆ ಹಿ ವಿಲ್ ಶೋ ಫಾರ್ ಎ ಫ್ಯೂ ಸೆಕೆಂಡ್ಸ್ ಹಿಸ್ ಒರಿಜಿನಲ್ ರೂಪ, ಲಾರ್ಡ್ ಆಂಜನೇಯ with a giant form. His original ರೂಪ nobody has seen. ಆಂಜನೇಯಗೆ 5 ಮುಖಗಳಿದೆ, ಪಂಚಮುಖಿ ಆಂಜನೇಯ ಅಂತಾನೆ ಹೆಸರು. What we see is only one face in all the idols and the temples. But Panchamukhi Anjaneya is something unique. It is just like Vishwarupa Darshana, what Lord showed to Arjuna here in Bhagavad Gita as it comes. ಅದು ತೋರಿಸಿದ ಮೇಲೆ ತಕ್ಷಣ ನಾರ್ಮಲ್ ಆಗಿ he comes back to normal, his old Vanara body only. Then he assures Bhima that next anyway war is going to happen between you people and Kauravas. Everybody is going to be killed except the Pandavas. ಅವರು ಬಹಳ ಅನ್ಯಾಯ ಮಾಡಿದ್ದಾರೆ, ಅವರು ಸಾಯಲೇಬೇಕು. ಆ ಸಮಯದಲ್ಲಿ ನಾನು ವಾಯುಪುತ್ರ ಆಂಜನೇಯ ನಿಮಗೆ ರಕ್ಷಣೆ ಕೊಡ್ತೇನೆ. I will be there physically, ಅಂದ್ರೆ in a ಸೂಕ್ಷ್ಮ ಅವಸ್ಥಾ, what we call in astral form, invisible form. I will be there protecting your force. So I will sit myself in the flag of the golden divine chariot propelled by Lord himself, where Arjuna sits. In that flag I will be there, forefront, protecting all of you. And then to see that Kauravas are killed. ಅಲ್ಲಿ ಅಭಯ ಕೊಡ್ತಾನೆ ಆಂಜನೇಯ ಸ್ವಾಮಿ. ಯಾರಿಗೆ? ಭೀಮನಿಗೆ. ಅರ್ಜುನ ಯಾವ ರಥದಲ್ಲಿ ಕೂತ್ಕೊಳ್ತಾನೋ, ಯಾವ ರಥವನ್ನು ಸ್ವಾಮಿಯೇ ನಡೆಸ್ತಾನೋ, ಪರಮಾತ್ಮನೇ ನಡೆಸ್ತಾನೋ, ಆ ರಥದಲ್ಲಿ ಧ್ವಜದ ಮೇಲೆ ನಾನು ಇರ್ತೇನೆ, ವಿರಾಜಮಾನಾಗಿರ್ತೇನೆ. ನಿಮಗೆ ಯುದ್ಧದಲ್ಲಿ ಜಯ ಕೊಡಲಿಕ್ಕೆ ನಾನು ಸಹಾಯ ಮಾಡ್ತೇನೆ, ನಿಮಗೆ ಯಾವ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಅಲ್ಲಿ ಹೇಳ್ತಾನೆ. ಆದ್ದರಿಂದ ಅರ್ಜುನನ ರಥದ ಮೇಲೆ ಏನು ಧ್ವಜ ಇದೆ ಅಲ್ಲಿ ಆಂಜನೇಯ ಸ್ವಾಮಿ ವಿರಾಜಮಾನಾಗಿದ್ದಾನೆ ಅಂತ ಅರ್ಥ. ಆದ್ದರಿಂದ ಅರ್ಜುನನಿಗೆ ಕಪಿಧ್ವಜ. So when after seeing everybody, Arjuna takes out his Gandiva. Another point here, subtle point. When Duryodhana first comes, looks at the Pandava army, what he does? ದುರ್ಯೋಧನ ಏನ್ ಮಾಡ್ತಾನೆ?
ಅವನಿಗೆ ಗೊತ್ತಿದೆ, ಅವನ ಒಳ ಮನಸ್ಸಿಗೆ ಗೊತ್ತಿದೆ, ಹಿ ಹ್ಯಾಸ್ ಗಾಟ್ ದಟ್ ಗಿಲ್ಟ್ ಫೀಲಿಂಗ್ ದಟ್ ಐ ಮೇ ಬಿ ಕಿಲ್ಡ್, I may not win the war even though I have 11 divisions. Because Dharma is in the Pandava side. He knew it in the heart of the heart. So that with a guilt feeling, he also knew that though Bhishma and Drona and Kripacharya, they are all Ashwatthama, they are with me, but in the heart of the heart, they are not with me. ಇವರೆಲ್ಲ ನನ್ನ ಜೊತೆಗೆ ಯುದ್ಧ, ನನ್ನ ಪರವಾಗಿ ಯುದ್ಧ ಆಡಿದ್ರು ಸಹ ಇವರ ಮನಸ್ಸು ಪಾಂಡವರ ಕಡೆ ಇದೆ ಅಂತ ಗೊತ್ತಿರೋದ್ರಿಂದ ಅವನು ಏನ್ ಮಾಡ್ದ, ಓಡ್ ಹೋಗ್ತಾನೆ, ದ್ರೋಣಾಚಾರ್ಯ ಹತ್ರ ಓಡೋಗಿ ಅವ್ರನ್ನ ಪುಸಲಾಯಿಸ್ತಾನೆ. ಸೊ ಹಿ ಸ್ಟಾರ್ಟ್ ಇನ್ಸ್ಟಿಗೇಟಿಂಗ್ ದ್ರೋಣಾಚಾರ್ಯ. ಹಿ ರನ್ಸ್ ಟು ದ್ರೋಣಾಚಾರ್ಯ ಆಫ್ಟರ್ ಲುಕಿಂಗ್ ಎಟ್ ಪಾಂಡವಾಸ್ ಆರ್ಮಿ. ಬಟ್ ಹಿಯರ್ ಅರ್ಜುನ ಏನು ಮಾಡ್ತಾ ಇದ್ದಾನೆ, ಕೌರವರನ್ನ ನೋಡ್ತಾ ಇದ್ದ ಹಾಗೆ ಓಡ್ ಹೋಗ್ಲಿಲ್ಲ, ಅಣ್ಣ ಧರ್ಮರಾಯ ಹತ್ರ ಓಡೋಗ್ಲಿಲ್ಲ, ದುಷ್ಟದ್ಯುಮ್ನ ಕಮಾಂಡರ್ ಇನ್ ಚೀಫ್ ಅಲ್ಲಿ ಓಡೋಗ್ಲಿಲ್ಲ, ಭೀಮ ಅಣ್ಣ ಅಲ್ಲಿ ಹೋಗ್ಲಿಲ್ಲ, ಕೃಷ್ಣ ಅಲ್ಲೇ ಇದ್ದಾನಲ್ಲ ಸಾರಥಿಯಾಗಿ ಅಲ್ಲೂ ಹೋಗ್ಲಿಲ್ಲ, ತನ್ನ ಗಾಂಡೀವ ಎತ್ಕೊಂಡ್ಬಿಟ್ಟ. ಅಂದ್ರೆ ಏನ್ ತೋರಿಸುತ್ತೆ, ಒನ್ಸ್ ಯು ಆರ್ ಶೂರ್ ದಟ್ ಯು ಆರ್ ಆನ್ ದ ರೈಟ್ ಸೈಡ್, ಒನ್ಸ್ ಯು ಆರ್ ಶೂರ್ ದಟ್ ಯು ಆರ್ ಫಾಲೋಯಿಂಗ್ ಧರ್ಮ, ಒನ್ಸ್ ಯು ಆರ್ ಶೂರ್ ದಟ್ ಯು ಆರ್ ಯುವರ್ ವೇ ಇಸ್ ದ ರೈಟಿಯಸ್ ವೇ, ಯು ಆರ್ ನಾಟ್ ಅಫ್ರೈಡ್ ಫಾರ್ ಎನಿಥಿಂಗ್ ಅಂತ. ಜೀವನದಲ್ಲಿ ಏನೇ ಬರಲಿ, ನಾನು ಸರಿಯಾಗಿದ್ದರೆ, ನಾನು ಧರ್ಮ ಮಾರ್ಗದಲ್ಲಿದ್ದರೆ ನನಗೆ ಯಾವ ಹೆದರಿಕೆಯೂ ಇಲ್ಲ, ದೇಹದ ಈ ಜೀವದ ಹೆದರಿಕೆಯೂ ಇಲ್ಲ, ಏನು ಬೇಕಾದ್ರೂ ಎದುರಿಸಬಲ್ಲೆ, ಜಗತ್ತನ್ನೇ ಎದುರಿಸಬಲ್ಲೆ ಅನ್ನೋ ಒಂದು ಆ ಛಲ ಇದೆಯಲ್ಲ, ದಟ್ ಡಿಟರ್ಮಿನೇಷನ್, ದಟ್ ಸೆನ್ಸ್ ಆಫ್ ಬ್ಯಾಲೆನ್ಸ್ ಆಫ್ ದಿ ಮೈಂಡ್, ದಟ್ ದುರ್ಯೋಧನ ಶೋಯಿಂಗ್. ಹಿ ಈಸ್ ನಾಟ್ ಬಾದರ್ಡ್, ಹಿ ಟೇಕ್ಸ್ ಅವೇ ಹಿಸ್ ಗಾಂಡೀವ ಅಂಡ್ ಗೆಟ್ಸ್ ರೆಡಿ ಟು ಫೈಟ್. ದಟ್ ದಿ ಡಿಫರೆನ್ಸ್. ಅದೇ ಡಿಫರೆನ್ಸ್. ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಸೇನೆಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ದೆನ್ ವಾಟ್ ಹಿ ಟೆಲ್ಸ್, ಗಾಂಡೀವ ಧನುಸ್ಸನ್ನು ಕೈಲಿ ಹಿಡ್ಕೊಂಡು ಏನ್ ಹೇಳ್ತಾ ಇದ್ದಾನೆ ಅರ್ಜುನ, ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಸಾರಥಿಗೆ ಹೇಳ್ತಾ ಇದ್ದಾನೆ, ಎಲ್ಲರನ್ನ ನಾನು ಬಹಳ ದೂರದಲ್ಲಿ ಕಾಣ್ತಾ ಇದ್ದಾರಲ್ಲ ಕೌರವರು, ಯಾರ್ಯಾರು ಇದ್ದಾರೆ ಸ್ವಲ್ಪ ನನಗೆ ಹತ್ರ ಕರ್ಕೊಂಡು ಹೋಗಪ್ಪ ಕೃಷ್ಣ, ನಮ್ಮ ಸೈನ್ಯ ಇಲ್ಲಿದೆ, ಎದುರುಗಡೆ ಕೌರವ ಸೈನ್ಯ ಇದೆ, ಮಧ್ಯೆ ಅಷ್ಟು ಜಾಗ ಇದೆಯಲ್ಲ, ಎರಡೂ ಸೈನ್ಯದ ಮಧ್ಯೆ ನನ್ನ ಕರ್ಕೊಂಡು ಹೋಗು, ನೀ ರಥವನ್ನು ಅಲ್ಲಿಗೆ ಚಲಾಯಿಸು, ನೀ ರಥವನ್ನು ಅಲ್ಲಿಗೆ ಎಳ್ಕೊಂಡು ಹೋಗು, ಮಧ್ಯಭಾಗದಲ್ಲಿ ಇದ್ರೆ ನಾನು ಸಮಸ್ಥಿತಿಯಲ್ಲಿ ಈ ಕಡೆನೂ ನೋಡಬಹುದು, ಈ ಕಡೆ ನೋಡಬಹುದು, ನನ್ನ ಕಡೆಯವ್ರನ್ನೂ ನಾನು ದೃಷ್ಟಿ ಇಟ್ಟು ನೋಡಬಹುದು, ಕೌರವರು ಯಾರಿದ್ದಾರೆ, ಯಾವ್ಯಾವ ಯುದ್ಧ ವಿಶಾರದರಿದ್ದಾರೆ, ಯಾರ್ಯಾರು ನಮ್ಮ ಜೊತೆ ಯುದ್ಧ ಆಡ್ಲಿಕ್ಕೆ ಬಂದಿದ್ದಾರೆ, ಎಲ್ಲವನ್ನೂ ನಾನು ಸರಿಯಾಗಿ ನೋಡಬಹುದು, ದಯವಿಟ್ಟು ರಥವನ್ನ ಮುಂದೆ ತೆಗೆದುಕೊಂಡು ಹೋಗು ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ. ಅದು ಸೇನೆಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮೋದ್ಯಮೇ. ರಣಸಮೋದ್ಯಮೇ ದ ವರ್ಡ್. ಈ ಯುದ್ಧ ಅನ್ನೋ ಒಂದು ಏನು ಇದೇ ಒಂದು ಉದ್ಯಮ. ದ ವಾರ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಎ ಬಿಸಿನೆಸ್. ದಿಸ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಬಿಸಿನೆಸ್. ಸೊ ಇನ್ ದಿಸ್ ಬ್ಯಾಟಲ್ ನೋನ್ ಎಸ್ ದಿ ಬ್ಯಾಟಲ್ ಆಫ್ ಆಲ್ ದ ಬ್ಯಾಟಲ್ಸ್, ರಣಸಮೋದ್ಯಮ, I want to see who are the warriors on the Kshatriya, Kaurava side. So take me there. That is the point. ನಾನು ನೋಡಬೇಕಾಗಿದೆ. Place my chariot in between the two armies. Oh Krishna, let me see who are those people who have assembled to kill us. ನ್ಯಾಯವಾಗಿ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ರೆ ಆ ದುರ್ಯೋಧನ ಅನ್ಯಾಯವಾಗಿ ನಮ್ಮನ್ನ ಸಾಯಿಸಬೇಕು ಅಂತ ಬಂದಿದ್ದಾನಲ್ಲ, ಅವನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನಲ್ಲ, ಆ ದುರ್ಬುದ್ಧಿಯಿಂದ ಹುಟ್ಟಿರ್ತಕ್ಕಂತಹ ದುರ್ಬುದ್ಧಿ ಯುಕ್ತನಾದ ದುರ್ಯೋಧನನ ಜೊತೆಗೆ ಯಾರಿದ್ದಾರಲ್ಲ ಅವರು ಅಧರ್ಮಕ್ಕೆ ಕೈ ಹಾಕಿದವ್ರೆ. ಯಾಕಂದ್ರೆ ಯಾರು ಅಧರ್ಮವನ್ನ ಪೋಷಿಸ್ತಾರೋ, ಅಧರ್ಮಕ್ಕೆ ಜೊತೆ ಬೀಳ್ತಾರೋ, ದೇ ಆರ್ ಆಲ್ಸೋ ಕಾಲ್ಡ್ ಆಕ್ಸೆಸರೀಸ್. ಇಟ್ ಇಸ್ ಕಾಮನ್ ಇಂಗ್ಲಿಷ್ ವರ್ಡ್. When a murderer murders somebody, he is known as murderer. ಒಬ್ಬ ವ್ಯಕ್ತಿ ಒಬ್ಬನ ಕೊಲೆ ಮಾಡಿದಾಗ ಅವನು ಕೊಲೆಗಾರ. You murder him ಅಂತ if somebody stimulates, equally he is also a murderer. He is accessory to it.
ಇಂಥವನನ್ನ ಕೊಲೆ ಮಾಡು ಅಂತ ಪ್ರಚೋದನೆ ಮಾಡಿದ್ರೆ ಆ ವ್ಯಕ್ತಿನೂ ಕೊಲೆಗಾರನೇ ಅನ್ನೋ ಲೆಕ್ಕ. ಹಾಗೆ ದುರ್ಯೋಧನನ ಜೊತೆಗೆ ಬಂದಿರತಕ್ಕಂತಹ ಯಾರ್ಯಾರು ಪರಾಕ್ರಮಿಗಳು, ರಾಜರು, ಮಹಾರಾಜರು ಇದ್ದಾರಲ್ಲ ನಮ್ಮ ಜೊತೆ ಯುದ್ಧ ಆಡಲಿಕ್ಕೆ, ಆ ದುರ್ಬುದ್ಧಿಯಿಂದ ಯುಕ್ತನಾದ ದುರ್ಯೋಧನ ಜೊತೆಗೆ ಇವರು ಇರೋದು, ಅನ್ಯಾಯಕ್ಕೆ ಇವರು ಭಾಗಿಯಾಗಿದ್ದರೆ ಅದನ್ನ ನೋಡಬೇಕು ಅವ್ರನ್ನ. ಐ ಹ್ಯಾವ್ ಟು ಸಿ ದೆಮ್. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಯೇ. ಕೃಷ್ಣನಿಗೆ ಅರ್ಜುನ ಹೇಳ್ತಾರೆ, ಕರ್ಕೊಂಡು ಹೋಗಪ್ಪ, ನಾನು ನೋಡಬೇಕು. ಹೂ ಆರ್ ದೋಸ್ ಪೀಪಲ್, ಹೂ ಆರ್ ದೋಸ್ ಪೀಪಲ್, ಲೆಟ್ ಮಿ ಸಿ, ಲೆಟ್ ಮಿ ಸಿ. ನಿರೀಕ್ಷೇಹಂ, ನಿರೀಕ್ಷ ಅಹಂ, ಐ ವಾಂಟ್ ಟು ಸಿ. ಇಲ್ಲಿ ಎರಡು ಅರ್ಥ ಇದೆ. ಲೆಟ್ ಮಿ ಸಿ ಅಂದ್ರೆ ಟು ಸ್ಟಡಿ. Because a good warrior, an able warrior, a ಸಮರ್ಥನಾದ ಪರಾಕ್ರಮಿ ಏನ್ ಮಾಡ್ತಾನೆ ಅಂದ್ರೆ ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಗುಣ ಅವುಗಳನ್ನ ನೋಡ್ಕೊಳ್ಬೇಕು. ಹಿಸ್ ಡ್ರಾಬ್ಯಾಕ್ಸ್ ಅಂಡ್ ಹಿಸ್ ಸ್ಪೆಷಲ್ ಎಬಿಲಿಟೀಸ್, ಹೌ ಫಾರ್ ಹಿ ಈಸ್ ಏಬಲ್ ಟು ಫೈಟ್, ಎವ್ರಿಥಿಂಗ್ ಹ್ಯಾಸ್ ಟು ಸ್ಟಡಿ ಕರೆಕ್ಟ್ಲಿ, ಸೊ ದಟ್ ವೆನ್ ಯು ನೋ ದ ಸ್ಟ್ರೆಂತ್ ಆಫ್ ದ ಆಪೋನೆಂಟ್ ಕರೆಕ್ಟ್ಲಿ ಯು ಕ್ಯಾನ್ ಫೈಟ್ ಅಕಾರ್ಡಿಂಗ್ಲಿ. ಇದು ಯುದ್ಧ ನೀತಿ. ಆ ಯುದ್ಧ ನೀತಿ ಅರ್ಜುನನಿಗೆ ಗೊತ್ತಿರೋದ್ರಿಂದ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾ ಇದ್ದೇನೆ, ಎಲ್ಲರೂ ನಾನು ನೋಡಬೇಕು, ನಾನು ನೋಡಬೇಕು ಅವ್ರು ಯಾರ್ಯಾರು ಏನೇನು ಅಂತ ನೋಡಿದ್ರೆ ಗೊತ್ತಾಗತ್ತೆ ನನಗೆ. ಸೊ ದಟ್ ಐ ಕಮ್ ಟು ನೋ ಹೂ ಆರ್ ಆಲ್ ದೇರ್ ಅಸೆಂಬಲ್ಡ್ ಟು ಫೈಟ್ ಎಗೇನೆಸ್ಟ್ ಅಸ್. ಮುಂದೇನು ಹೇಳ್ತಾ ಇದ್ದಾನೆ? ಯೋತ್ಸಮಾನಾನವೇಕ್ಷೇಹಂ ಏತೇತ್ರ ಸಮಾಗತಾಃ ಧಾರ್ತೃರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಸೇಮ್ ಥಿಂಗ್ ಈಸ್ ಟೆಲಿಂಗ್ ಇನ್ ಕ್ಲಿಯರ್ ಕಟ್ ಟರ್ಮ್ಸ್ ಟು ಕೃಷ್ಣ. ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ ಏನಂದ್ರೆ, ದುರ್ಬುದ್ಧೇ ಧಾರ್ತೃರಾಷ್ಟ್ರಸ್ಯ ಯುದ್ಧೇ ಪ್ರಿಯಚಿಕೀರ್ಷವಃ. ದುರ್ಬುದ್ಧಿಯಿಂದ ಕೂಡಿರತಕ್ಕಂಥ ದಿಸ್ ವಿಕೆಟ್ ದುರ್ಯೋಧನ ಹ್ಯಾಸ್ ಅಸೆಂಬಲ್ಡ್ ಆಲ್ ದಿ ಮಹಾರಾಜಾಸ್ ಅಂಡ್ ಕಿಂಗ್ಸ್ ಆನ್ ಹಿಸ್ ಬಿಹಾಫ್. ಸೊ ಐ ವಾಂಟ್ ಟು ಸಿ ದೆಮ್. ದುರ್ಯೋಧನ ಹಿಮ್ಸೆಲ್ಫ್ ಈಸ್ ದಿ ಎಂಬಾಡಿಮೆಂಟ್ ಆಫ್ ದುರ್ಬುದ್ಧಿ. ದುರ್ಯೋಧನ ಅಂತಂದ್ರೆ ದ್ವೇಷ, ಈರ್ಷೆ, ಲೋಭ, ಸಿಟ್ಟು, ಕ್ರೋಧ, ಇದಕ್ಕೆ ಅವನೇ ಕಾರಣ. ಅದೆಲ್ಲವೂ ಮೂರ್ತಿಯಾಗಿ ದುರ್ಯೋಧನ ಆಗಿರೋದು. ಎವ್ರಿಥಿಂಗ್ ಹಿ ವಾಂಟ್ಸ್ ಹಿಮ್ಸೆಲ್ಫ್. ಸೊ ಅವನಿಗೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅವರು ದುರ್ಬುದ್ಧಿಯವರೇ ಅಂತ ಅರ್ಥ. ಸೊ ಅದರಿಂದ ಧಾರ್ತೃರಾಷ್ಟ್ರಸ್ಯ ಅಂದ್ರೆ ದುರ್ಯೋಧನ. ಎಂಥ ದುರ್ಯೋಧನ? ದುರ್ಬುದ್ಧೇ ಧಾರ್ತೃರಾಷ್ಟ್ರಸ್ಯ ಯುದ್ಧೇ ಪ್ರಿಯಚಿಕೀರ್ಷವಃ ಯೋತ್ಸಮಾನ ಅವೇಕ್ಷೇಹಂ. ಐ ವಾಂಟ್ ಟು ಸಿ ಯಾರ್ಯಾರು ರೆಡಿಯಾಗಿದ್ದಾರೆ ಅವನ ಪರವಾಗಿ. ದೋಸ್ people who are ready to fight in the wicked company of Duryodhana, I want to see. Aham aveksheham, avekshe. Aham avekshe andre I want to see them. That is the point. This is how Sanjaya is narrating to Dhritarashtra the story what is happening in the first day Mahabharata war. Sanjaya uvacha ಏವ ಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ. ಭಾರತ ಅಂದ್ರೆ ಸಂಜಯ ರೆಫರಿಂಗ್ ಟು ಧೃತರಾಷ್ಟ್ರ ಆಸ್ ದ ಕಿಂಗ್ ಆಫ್ ಭಾರತ, ಭರತ ದೇಶ, ಆರ್ಯಾವೃತ ಅಂತ. ಭಾರತ ಅಂದ್ರೆ ಇಲ್ಲಿ ರೆಫರೆನ್ಸ್ ಟು ಧೃತರಾಷ್ಟ್ರ. ಸಂಜಯ ಹೇಳ್ತಾ ಇರೋದು, ಎಲೆ ಧೃತರಾಷ್ಟ್ರನೇ, ಮಹಾರಾಜನೇ ಅಂತ. ಏನ್ ಹೇಳ್ತಾ ಇದ್ದಾನೆ? ಗುಡಾಕೇಶೇನ ಏವ ಮುಕ್ತೋ ಹೃಷಿಕೇಶೋ, ಗುಡಾಕೇಶೇನ ಏವ ಮುಕ್ತೋ ಹೃಷಿಕೇಶಃ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ರಥೋತ್ತಮಂ ಸೇನೆಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವಾ. ಯಾರು? ಹೃಷಿಕೇಶ. ದಟ್ ಇಸ್ ದಿ ಪಾಯಿಂಟ್. ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. In this shloka, again, Vyasa Maharshi has introduced the subtle, wonderful points. ಇದು ಲಕ್ಷಾರ್ಥಕ್ಕೆ ಹೋಗಬೇಕು. ಈ ಶ್ಲೋಕದಲ್ಲಿ ಎರಡು ಪ್ರಯೋಗಗಳು ಮಾಡಿದ್ದಾರೆ ಮಹರ್ಷಿಗಳು. ಕೃಷ್ಣನಿಗೆ ಹೃಷಿಕೇಶ ಅಂತ ಕರೀತಾ ಇದ್ದಾರೆ, ಅರ್ಜುನನಿಗೆ ಗುಡಾಕೇಶ ಅಂತ ಕರೀತಾ ಇದ್ದಾರೆ ವ್ಯಾಸ ಮಹರ್ಷಿಗಳು. ಗುಡಾಕೇಶ ವರ್ಡ್ ರೆಫರ್ಸ್ ಟು ಅರ್ಜುನ, ಹೃಷಿಕೇಶ ವರ್ಡ್ ರೆಫರ್ಸ್ ಟು ಲಾರ್ಡ್ ಕೃಷ್ಣ ಪರಮಾತ್ಮ.
ಸೊ ವಾಟ್ ಡಸ್ ಇಟ್ ಮೀನ್? ಗುಡಾಕೇಶ ಅಂತ ಯಾಕೆ ಹೇಳ್ತಾ ಇದ್ದಾರೆ? ದೇರ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸಬ್ಟಲ್ ಪಾಯಿಂಟ್. See, there are two things. If you take the outer meaning, Gudakesha ಅಂದ್ರೆ ಅರ್ಥ ಏನು? Long curly hairs, long shiny curly hairs which are bent. So Guda, Kesha. So long curly, Arjuna had beautiful curly hairs. That is the meaning, Gudakesha. Beautiful. That's what Maharshi is explaining. The hair, curly hairs was so beautiful to look at, like a wave pattern coming down up to his shoulder level. Very thick, dense, black hair. Outer meaning. Gudakesha, another inner meaning is what? Gudakesha. Gudaka, Ishaha, Gudakesha. Gudaka refers to sleep. The one who has conquered the sleep is called Gudakesha. ಅರ್ಜುನನಿಗೆ ನಿದ್ದೆಯನ್ನು ಗೆದ್ದವನು ಅಂತ ಅರ್ಥ. ಗುಡಾಕೇಶ ಅಂದ್ರೆ ನಿದ್ದೆಯನ್ನು ಗೆದ್ದವನು ಅಂದ್ರೆ ಅದ್ರ ಮತ್ತೆ ಒಳಗಿನ ಅರ್ಥ ಏನು? ನಿದ್ದೆಯನ್ನು ಗೆದ್ದವನು ಅಂದ್ರೆ ಹಿ ಹ್ಯಾಸ್ ಟೋಟಲ್ ಕಂಟ್ರೋಲ್ ಓವರ್ ದ ಸೆನ್ಸ್ ಆಫ್ ಸ್ಲೀಪ್ ಪ್ಯಾಟರ್ನ್. ನಿದ್ರಾ ಸಮಯವನ್ನ ತನ್ನ ಸ್ಥಿತಿಗೆ ಅನುಗುಣವಾಗಿ ಬದಲಿಸುವ ಶಕ್ತಿ ಅರ್ಜುನನಿಗಿದೆ. I must sleep only 2 hours ಅಂತ ಅವನು ಲೆಕ್ಕ ಹಾಕೊಂಡ್ರೆ exactly 2 hours and then he will get up. Let me sleep only for 1 hour ಅಂತ ಲೆಕ್ಕ ಹಾಕಿದ್ರೆ exactly after 1 hour he will get up. That is a control over the physical control. The mind controlling the physical aspect of the body, sleep pattern. ದೇಹಕ್ಕೆ ನಿದ್ದೆ ಬೇಕು. ಯಾಕೆ? ಆಯಾಸವಾಗಿರೋ ದೇಹ ದಣದು ಹೋಗಿರುತ್ತಲ್ಲ, ಪುನಶ್ಚೇತನ ಆಗಲಿಕ್ಕೆ ನಿದ್ದೆ ಬೇಕು. ಆದರೆ ಇವನು ತನ್ನ ಸಂಕಲ್ಪದಿಂದ ನಿದ್ದೆಯನ್ನೇ ಗೆದ್ದವನು ಅಂದ್ರೆ ದೇಹವನ್ನು ಸಂಪೂರ್ಣವಾಗಿ ತನ್ನ ಹಿಡಿತಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಸೊ ಹಿ ಹ್ಯಾಡ್ ಟೋಟಲ್ ವಾಲಂಟರಿ ಕಂಟ್ರೋಲ್ ಓವರ್ ದ ಇನ್ವಾಲಂಟರಿ ಮೆಕ್ಯಾನಿಸಮ್ ಆಫ್ ಸ್ಲೀಪ್ ಅಂತ ಅರ್ಥ. ಅದು ವಾಲಂಟರಿ ಕಂಟ್ರೋಲ್, ಇಚ್ಛೆಯಿಂದ, ಸಂಕಲ್ಪದಿಂದ. ಇವತ್ತು ನಾನು ರಾತ್ರಿ 3 ಗಂಟೆಗೆ ಏಳಬೇಕು ಅಂತ ಮನಸ್ಸು ಮಾಡಿ 10 ಗಂಟೆಗೆ ರಾತ್ರಿ ಮಲಗಿದ್ರೆ ಅಲಾರಾಮ್ ಇಲ್ಲದೆ ಕರೆಕ್ಟಾಗಿ 3 ಗಂಟೆಗೆ ಎಚ್ಚರಾಗೋದಿದೆಯಲ್ಲ, ಅದು ಗುಡಾಕೇಶ. ನಮಗೆ ಅಲಾರಾಮ್ ಟೈಮ್ ಪೀಸ್ ಬೇಕು ಅನ್ಕೊಳ್ಬಹುದು, 3 ಗಂಟೆಗೆ ಏಳಬೇಕು ಅಂತ. ವಿತ್ ಟೆನ್ಷನ್, ಅಯ್ಯೋ 3 ಗಂಟೆಗೆ ಏಳಬೇಕು. ಆ ಟೆನ್ಷನ್ ನಲ್ಲಿ ರಾತ್ರಿ 12 ಆದ್ರೂ ನಿದ್ದೆ ಬಂದಿರೋಲ್ಲ, 3 ಗಂಟೆಗೆ ಎಚ್ಚರ, ನಮಗೆ ಅಲಾರಾಮ್ ಬೇಕು. ದಟ್ ಇಸ್ ಅವರ್ ಲೈಫ್. ಸೊ ದ ಗುಡಾಕೇಶ ಇಸ್ ಮೀನಿಂಗ್ ದಟ್. ದೆನ್ ವಾಟ್ ಇಸ್ ಹೃಷಿಕೇಶ? ಆಪೋಸಿಟ್ ವರ್ಡ್. ಹೃಷಿಕ ಪ್ಲಸ್ ಈಶಃ ಹೃಷಿಕೇಶ. ಹೃಷಿಕ ಅಂದ್ರೆ ವಾಟ್ ಇಸ್ ಔಟರ್ ಮೀನಿಂಗ್? ಹೃಷಿಕ ಮೀನ್ಸ್ ಅವರ್ ದ ಫಿಸಿಕಲ್ ಸೆನ್ಸಸ್, 5 ಸೆನ್ಸಸ್, ದಿ ಐಸ್, ಇಯರ್ಸ್, ನೋಸ್, ಟಂಗ್ ಅಂಡ್ ದ ಸ್ಕಿನ್. ನಾವು ನೋಡೋದಾಗ್ಲಿ, ಸ್ಪರ್ಶ ಮಾಡೋದಾಗ್ಲಿ, ಕಿವಿಯಿಂದ ಕೇಳೋದಾಗ್ಲಿ, ಮೂಗಿನಿಂದ ವಾಸನೆ ಹೀರೋದಾಗ್ಲಿ, ನಾಲಿಗೆಯಿಂದ ರುಚಿನ ನೋಡೋದಾಗ್ಲಿ, ಇವೆಲ್ಲ ನಮ್ಮ ಇಂದ್ರಿಯಗಳು. ಅದರಲ್ಲಿ ಮುಖ್ಯವಾದ ಕಣ್ಣು, ದಿ ಐಸ್, ನೇತ್ರ ವಿಚ್ ಅಬ್ಸರ್ವ್ಸ್, ನೋಟ, ದಿ ಸೆನ್ಸ್ ಆಫ್ ದಿ ಸೈಟ್, ಅಂಡ್ ಅವರ್ ಟಂಗ್, ದ ಸೆನ್ಸ್ ಆಫ್ ನಾಟ್ ಓನ್ಲಿ ಈಟಿಂಗ್ ಬಟ್ ಆಲ್ಸೋ ಟಾಕಿಂಗ್, ಕಮ್ಯುನಿಕೇಶನ್, sense of hearing through the ears. Ivella Hrushika means senses. The one who is above this Hrushika, Ishaha. Isha means controller, the controlling agent, controlling superior, the master of all the indriyas. Hrushika plus Isha, Hrushikesha. That is the outer meaning. So Lord is controller of all the senses. ಅಂತ ಅರ್ಥ ಇದೆ. ಎಲ್ಲ ಇಂದ್ರಿಯಗಳನ್ನು ಗೆದ್ದಿರತಕ್ಕಂತಹ ಜಿತೇಂದ್ರನಾಗಿರ್ತಕ್ಕಂತಹ ಪರಮಾತ್ಮನ ಹೃಷಿಕೇಶ. ಇದು ಒಂದು ಮೀನಿಂಗ್. ದಿ ಅದರ್ ಇನ್ನರ್ ಮೀನಿಂಗ್ ಆಫ್ ದ ವರ್ಡ್ ಹೃಷಿಕೇಶ, ಪರಮಾತ್ಮನಿಗೆ ಹೃಷಿಕೇಶ ಅಂತ ಯಾತಕ್ಕೆ ಹೇಳ್ತೇವೆ, ಯಾತಕ್ಕೆ ಸಂಬೋಧನೆ ಮಾಡ್ತಾ ಇದ್ದಾರೆ ಮಹರ್ಷಿಗಳು ಅಂದ್ರೆ, ಸರ್ವಾಂತರಯಾಮಿಯಾಗಿ ಎಲ್ಲರ ಹೃದಯದಲ್ಲಿ, ಚರಾಚರ ಜಗತ್ತಿನಲ್ಲಿ ಸೂಕ್ಷ್ಮ ರೂಪದಲ್ಲಿ, ಆ ವಾಸುದೇವ ರೂಪದಲ್ಲಿ ಯಾವ ಪರಮಾತ್ಮ ತತ್ವ ಪ್ರತ್ಯೇಗಾತ್ಮ ರೂಪದಲ್ಲಿ, ಆತ್ಮ ರೂಪದಲ್ಲಿ ಇದೆಯೋ, ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ನಮ್ಮ ಪ್ರತ್ಯೇಗಾತ್ಮ ಸ್ವರೂಪನಾಗಿಯೇ, ವಾಸುದೇವ ಸ್ವರೂಪನಾಗಿಯೇ ಪರಮಾತ್ಮ ಇದ್ದಾನಲ್ಲ ಹೃದಯದ ಒಳಭಾಗದಲ್ಲಿ. ಆದ್ದರಿಂದ ಅವನಿಗೆ ಹೃಷಿಕೇಶ, ಹೃದಯ ಪುಂಡರೀಕದ ಒಳಗಡೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮ ಸ್ಥಿತಿಯಲ್ಲಿರೋ ಪರತತ್ವಕ್ಕೆ ಹೃಷಿಕೇಶ ಅನ್ನೋದರ ಮೀನಿಂಗ್. ಸೊ
The one residing in the heart of the heart, deep inside your heart, invisible, that Pratyagatma Swarupa is called Hrishikesha. That Vasudeva Swarupa, that Vasudeva Tattva, or that Paramatma Tattva, that Chaitanya, that consciousness, that cosmic energy or cosmic force or Parabrahma, whatever words fail, that is called Hrishikesha. That means Sarvantaryami, the word is used. ಎಲ್ಲರ ಒಳಗಡೆ ಇರತಕ್ಕಂಥ ಪದಾರ್ಥ ಅದು ಪರಮಾತ್ಮ ಅಂತ ಅರ್ಥ. ಎಲ್ಲರ ಒಳಗಡೆ ಅಂದ್ರೆ ಚರಾಚರ ಜಗತ್ತು, ನಾಟ್ ಓನ್ಲಿ ಲಿವಿಂಗ್ ಇನ್ಕ್ಲೂಡಿಂಗ್ ನಾನ್ ಲಿವಿಂಗ್, ಎಲ್ಲರ ಒಳಗಡೆ ಇರುವಂಥ ಋಷಿಕೇಶ. ಇದನ್ನು ಸ್ವಾರಸ್ಯವಾಗಿ ಒಮ್ಮೆ ಜಗದೀಶ್ ಶಾಸ್ತ್ರಿಗಳು, ದ ಗ್ರೇಟ್ ವರ್ಲ್ಡ್ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ಡ್ಯೂರಿಂಗ್ 1930s in Tiruvannamalai, he was, Bhagwan, Ramana Maharshi was very fond of Jagadish Shastri. He was a great Sanskrit scholar and a Dayan, like Kavyakanta Ganapati Muni. Very Atmiya, very close to Bhagwan. Once, I remember this, I think I have told long back. He was composing the shloka in Sanskrit, Hrudaya Koharam Madhye. The prasa, he stopped. He could not continue the next line, charana. Hrudaya Koharam Madhye, he stopped. ಜಗದೀಶ್ ಶಾಸ್ತ್ರಿಗಳು. ಜಗದೀಶ್ ಶಾಸ್ತ್ರಿ ಅವರು ಅಷ್ಟು ಹೇಳಿ ನಿಲ್ಲಿಸ್ಬಿಟ್ರು. ಮುಂದೆ ಯಾವ ಶಬ್ದ ಹಾಕಬೇಕು ಹೊಳಿಲಿಲ್ಲ ಅವರಿಗೆ. ಭಗವಾನರು ಅಲ್ಲೇ ಕೂತಿದ್ರು. ಭಗವಾನ್ ಮಹರ್ಷಿ ವಾಸ್ ಸಿಟ್ಟಿಂಗ್ ದೇರ್. ಹಿ ಕಂಪ್ಲೀಟೆಡ್ ದ ಚರಣ. ಶಾಸ್ತ್ರಿ ಸೆಟ್, ಜಗದೀಶ್ ಶಾಸ್ತ್ರಿಗಳು ಸೆಟ್, ಮಹೋಪಾಧ್ಯಾಯ, ಎ ಗ್ರೇಟ್ ಡಿಸೈಪಲ್ ಆಫ್ ಮಹರ್ಷಿ ಭಗವಾನ್ ರಮಣ ಮಹರ್ಷಿ, ಹೃದಯ ಕುಹರಂ ಮಧ್ಯೆ, ಮಹರ್ಷಿ ಕಂಪ್ಲೀಟೆಡ್, ಕೇವಲಂ ಬ್ರಹ್ಮ ಮಾತ್ರಂ. ದೀಸ್ ಆರ್ ದ ವರ್ಡ್ಸ್. ಹೃದಯ ಕುಹರಂ ಮಧ್ಯೆ ಕಂಪ್ಲೀಟೆಡ್ ಬೈ ರಮಣ ಮಹರ್ಷಿ ಭಗವಾನ್ ಆಸ್ ಹೃದಯ ಕೇವಲಂ ಬ್ರಹ್ಮ ಮಾತ್ರಂ. ಸೊ ದಟ್ ಈಸ್ ಋಷಿಕೇಶ. ಹೃದಯ ಕುಹರಂ, ಇನ್ ದ ಕೇವ್ ಆಫ್ ದ ಹಾರ್ಟ್. ಕುಹರಂ, ಕೇವ್, ಡೀಪ್ ವೆಲ್. ಹೃದಯ ಎಂತಕ್ಕಂತಹ ಆಳವಾದ ಬಾವಿಯಲ್ಲಿ, ಆಳವಾದ ಗುಹೆಯಲ್ಲಿ ಅಂತರ್ಥ. ಕುಹರಂ ಕೇವಲಂ ಬ್ರಹ್ಮ ಮಾತ್ರಂ, ಅಲ್ಲಿ ಬ್ರಹ್ಮ ಬಿಟ್ಟರೆ ಇನ್ನೇನು ಇಲ್ಲಪ್ಪ ಅಂತ ಅರ್ಥ. ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಚರಣಸ್ ಕಂಪೋಸ್ಡ್ ಬೈ ಭಗವಾನ್ ಬೈ ಹಿಸ್ ಓನ್ ಗ್ರೇಸ್. ಸೊ ಋಷಿಕೇಶ, ಯು ಹ್ಯಾವ್ ಟು ರಿಮೆಂಬರ್. ಸೊ ಲಾರ್ಡ್, ಇಲ್ಲಿ ಪರಮಾತ್ಮ, ಕೃಷ್ಣ ಪರಮಾತ್ಮನಿಗೆ ಋಷಿಕೇಶ ಅಂತ ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ವ್ಯಾಸ ಮಹರ್ಷಿಗಳೇ ಸಾಕ್ಷಾತ್ ನಾರಾಯಣ ಸ್ವರೂಪ. ಸೊ ಯಾವ ಶಬ್ದಗಳನ್ನು ಎಲ್ಲಿ ಬಳಸ್ತಾ ಇದ್ದಾರೆ, ಆ ಗೂಢಾರ್ಥಗಳ ಅರ್ಥ ಆದರೆ ಭಗವದ್ಗೀತೆ ಏನು ಅಂತ ಸ್ವಲ್ಪ ಮಟ್ಟಿಗೆ ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುತ್ತೆ ನಮ್ಮ ಗುರುಗಳ ಕೃಪೆಯಿಂದ. ಯಾವ ರೀತಿ ಗುರುಗಳು ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಈ ಮನುಷ್ಯನಿಗೆ ಇದನ್ನು ನೀನು ಹೇಳು ಅಂತ ಹೇಳಿಬಿಟ್ರಲ್ಲ, ಅದು ಅವರ ಆದೇಶ ಅಂತ ನಾನು ಮಾಡ್ತಾ ಇದ್ದೇನೆ ಅಂತ ಅರ್ಥ. ಯಾಕೆ ಏನು ಗೊತ್ತಿಲ್ಲ, ಕೇಳೋದು ಅಷ್ಟೇ ಮುಖ್ಯ ಅನ್ನೋದು ಮುಖ್ಯ. ಯಾಕಂದ್ರೆ ಎಲ್ಲರಿಗೂ ವ್ಯಾಖ್ಯಾನ ಕಿವಿಯಾರೆ ಹೋಗಲಿ, ಅದು ಗುರುಗಳ ಅಪೇಕ್ಷೆ ಇದೆ. ಭಗವದ್ಗೀತಾ ವ್ಯಾಖ್ಯಾನವನ್ನು ಎಲ್ಲರೂ ಕೇಳುವಂಥವರಾಗಲಿ ಅಂತ ಗುರುಗಳ ಅಪೇಕ್ಷೆ. ಅದೇ ನಮ್ಮ ಆದೇಶ. ಇಲ್ಲಿ ಹೇಳೋದು ಕೇಳೋದು ಎಷ್ಟೋ ಹೇಳ್ತಾ ಇದ್ದೇನೆ, ಗುರುಗಳೇ ಮಾಡಿಸ್ತಾ ಇದ್ದಾರೆ, ಗುರುಗಳೇ ನುಡಿಸ್ತಾ ಇದ್ದಾರೆ ಅನ್ನೋ ಭಾವ ಮಾತ್ರ ಮುಖ್ಯ. ಇಲ್ಲಿ ಯಾವ ಮನುಷ್ಯ ಹೇಳ್ತಾ ಇದ್ದಾನೆ ಅಲ್ಲ. ಸೊ ಗುಡ, ವೆನ್ ಅರ್ಜುನ ಸೆಟ್ ಲೈಕ್ ದಟ್, ಋಷಿಕೇಶ್ ಏನ್ ಮಾಡಿದ, ಪರಮಾತ್ಮ ಏನ್ ಮಾಡಿದ, ಸೇನೆಯವರೊಬ್ಬೆಯವರ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ, ಆ ಉತ್ತಮವಾದ ರಥವನ್ನ ಪರಮಾತ್ಮ, then he drove the chariot in between the Pandava and Kaurava army, and in the battleground in the center he stopped. Even Kauravas were astonished actually in the beginning. Why Arjuna is coming alone? Why Krishna is driving the chariot along with him alone in the center ground? He is not ready to fight or what? So they were astonished for a second. They were observing. Even Pandava army, they were observing. Dharmaraya was observing what is happening. He did not know. ಎಲ್ಲ ದೂರದಲ್ಲಿ ಇರ್ತಾರಲ್ವ, ಅವರವರ ರಥಗಳಲ್ಲಿ ಕೂತಿರ್ತಕ್ಕಂಥ ಅಧಿರಥ ಮಹಾರಥರಿಗೆ ಏನ್ ಆಗ್ತಾ ಇದೆ ನೋಡ್ತಾ ಇದ್ದಾರೆ, ಏನ್ ನಡೀತಾ ಇದೆ ಗೊತ್ತಿಲ್ಲ. ಅವ್ರಿಗೂ ಆಶ್ಚರ್ಯ. ನಕುಲ, ಸಹದೇವ, ಭೀಮ, ಯುಧಿಷ್ಠಿರ ಅಂಡ್ ಅದರ್ಸ್, they were also watching. Why Krishna is driving the chariot towards Kauravas alone with Arjuna? So this is very interesting situation. That is how the Gita is coming up.
Upadesha is coming up like that. After stopping the chariot, then what Lord says? Paramatma ಏನು ಹೇಳ್ತಾ ಇದ್ದಾರೆ? ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. Then Lord is telling, now I have stopped. I have brought, now look very closely. ಯಾರ್ಯಾರಿದ್ದಾರೆ? In the Pandava, Kauravas army, Bhishma, Drona, ಇತ್ಯಾದಿ ಪ್ರಮುಖ, ಸರ್ವೇಷಾಂ ಚ ಮಹೀಕ್ಷಿತಾಂ. All great warriors are there, including Bhishma and Drona. Observe, Pashaitan, Samavetan, Kuruniti. Samavetan, Kuruniti. Samavetan, Kurun andre, the entire Kuru dynasty is there in front of you. Look, because he is in the middle. Krishna is telling, look andre, not only to the Kaurava side, antartha. Look there also on the Pandava side. You are in the middle. Observe both. Samavetan Kurun iti. The whole Kuru dynasty is there. Look. That is how Krishna is telling. Krishna Paramatma ಏನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ? ನೋಡಪ್ಪ, ನೀನು ಹೇಳಿದಾಗೆ ರಥವನ್ನು ಮಧ್ಯದಲ್ಲಿ ತಂದಿದ್ದೇನೆ. ಈ ಕುರು ವಂಶೀಯರಿದ್ದಾರಲ್ಲ, ನಿನಗೆ ಸಂಬಂಧಪಟ್ಟವರು. ಈ ಕುರು ವಂಶೀಯರನ್ನು ಎಲ್ಲ ಸರಿಯಾಗಿ ನೋಡು. ಪಶ್ಯೈತ, ನೋಡು, ಅಬ್ಸರ್ವ್, ಸಿ, ಲುಕ್ ಅಟ್ ದೆಮ್. ದಟ್ ಇಸ್ ವಾಟ್ ಈಸ್ ಟೆಲಿಂಗ್. ಯಾರು ಹೇಳ್ತಾ ಇದ್ದಾರೆ ಮಾತು? ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾ ಇದ್ದಾನೆ ಈ ಮಾತು. ಋಷಿಕೇಶ ಗುಡಾಕೇಶನ್ ಹೇಳ್ತಾರೆ ಮಾತು. ಗುಡಾಕೇಶ ಏನ್ ಹೇಳ್ದ? ರನ್ ದ ಚಾರಿಯಟ್. ಋಷಿಕೇಶ ಏನ್ ಮಾಡ್ದ? ಲೈಕ್ ಎ ಡ್ರೈವರ್, ಲೈಕ್ ಎ ಒಬೀಡಿಯಂಟ್ ಸರ್ವೆಂಟ್, ಹಿ ಡ್ರೋ ದ ಚಾರಿಯಟ್. ಜ್ಞಾನೇಶ್ವರ ಮಹಾರಾಜರು ಹೇಗೆ ಬರೀತಾರೆ ಅಂದ್ರೆ, ಎಲ್ಲ ನಮ್ಮ ಸಂತರು ಅದರಲ್ಲೂ ಭಕ್ತಿ ರಸದಲ್ಲೇ ಮುಳುಗಿರತಕ್ಕಂತಹ, ಭಕ್ತಿ ಮಾರ್ಗದಲ್ಲೇ ಇರತಕ್ಕಂಥವ್ರಿಗೆ ಅರ್ಥ ಆಗೋ ವಿಷಯ ಏನು ಅಂದ್ರೆ, ಒಂದು ನಮ್ಮಲ್ಲಿ ಮಾತೇ ಇದೆ. ಏನ್ ಮಾತಿದೆ? ಭಗವಂತ ಭಕ್ತರ ಪರಾಧೀನ. ಗಾಡ್ ಈಸ್ ಸರ್ವೆಂಟ್ ಟು ಹಿಸ್ ಓನ್ ರಿಯಲ್ ಡಿವೋಟೀಸ್. ಸೋ ಮೆನಿ ಸಂತ ಮಹಾಪುರುಷ ಸ್ಟೋರೀಸ್ ವಿ ಹ್ಯಾವ್ ರೆಡ್. ಸೋ ಮೆನಿ. This one small example has come to my mind. The greatest saint in Maharashtra, Santa Sakubai lady, when she had some problem, Lord Vitala came to the house like a servant. When Gora, the potter, had a problem, Lord himself came and served as a servant. Andre Bhagavanta Bhaktara Paradhina. Lord, in how can you explain the qualities ಅಂತ ಹೇಳ್ತಾರೆ ಜ್ಞಾನೇಶ್ವರ. ಪರಮಾತ್ಮನ ದಯೆ ಬಗ್ಗೆ ಹೇಗೆ ಹೇಳಬೇಕು ಗೊತ್ತಾಗಲ್ಲ. ಅಪಾರವಾದ ದಯಾ ಸಿಂಧು, ಕರುಣಾಸಾಗರ, ವಾತ್ಸಲ್ಯ ತೀರ್ಥ, ಈಸ್ ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್, ಎಂಬಾಡಿಮೆಂಟ್ ಆಫ್ ಲವ್. ಸೊ ಆಲ್ ಇಸ್ ಭಕ್ತಾಸ್, ವಾಟ್ ಎವರ್ ದೇ ಸೇ, ಹಿ ಇಸ್ ರೆಡಿ ಟು ಪರ್ಫಾರ್ಮ್, ಹಿ ಇಸ್ ರೆಡಿ ಟು ಬಿ ದರ್ ಸರ್ವೆಂಟ್. ಆ ದೃಷ್ಟಿಯಿಂದ ಇಲ್ಲಿ ನಿಜವಾದ ಪರಮಾತ್ಮ ಈಸ್ ವರ್ಕಿಂಗ್ ಆಸ್ ಅ ಸರ್ವೆಂಟ್. And the Arjuna representing all of us is a master here. He is telling him, take my chariot there. Obediently he is taking the chariot. Look at the irony anta ಹೇಳ್ತಾರೆ. ಇದು ಎಂಥ ವಿಚಿತ್ರ ಅಂದ್ರೆ, ಪರಮಾತ್ಮನ ಮಾತನ್ನ ನಾವು ಕೇಳಬೇಕು, ಆದರೆ ಇಲ್ಲಿ ಪರಮಾತ್ಮ ಭಕ್ತನ ಮಾತನ್ನ ಕೇಳ್ತಾ ಇದ್ದಾನೆ, ತನ್ನ ಮಿತ್ರನ ಮಾತನ್ನ ಕೇಳ್ತಾ ಇದ್ದಾನೆ. ಒಳ್ಳೆ ಭಕ್ತಿಯಿಂದ, ಬಹಳ ಶ್ರದ್ಧೆಯಿಂದ ಸೇವಕನಾಗಿ ಪರಮಾತ್ಮ ಕೆಲಸ ಮಾಡ್ತಾ ಇದ್ದಾನೆ. ಆದ್ದರಿಂದ ಕೃಷ್ಣನಿಗೆ ಒಂದು ಹೆಸರಿದೆ. ಏನು? ಕಪಟ ನಾಟಕ ಸೂತ್ರಧಾರ. ದ ಹೋಲ್ ಡಿವೈನ್ ಪ್ಲೇ ಆಫ್ ದ ಕ್ರಿಯೇಷನ್, ಸಸ್ಟೆನೆನ್ಸ್ ಅಂಡ್ ಡಿಸೊಲ್ಯೂಷನ್ ಈಸ್ ಬೈ ದ ಸಂಕಲ್ಪ ಆಫ್ ಲಾರ್ಡ್ ಓನ್ಲಿ. ಹೋಲ್ ದಿಸ್ ಎಂಟೈರ್ ಯೂನಿವರ್ಸ್, ದಿಸ್ ಕ್ರಿಯೇಷನ್, ಸಂಸಾರ, ವರ್ಲ್ಡ್, ಎವ್ರಿಥಿಂಗ್ ಈಸ್ ಹಿಸ್ ಕ್ರಿಯೇಷನ್. ಅಂದ್ರೆ ದಿಸ್ ಈಸ್ ಮಿಥ್ಯಾ ಸ್ವರೂಪ, ಕಪಟ ನಾಟಕ. ಇಟ್ ಇಸ್ ನಾಟ್ ಎಟರ್ನಲ್, ಇಟ್ ಇಸ್ ಗೋಯಿಂಗ್ ಆಫ್. And who is controlling this? ಸೂತ್ರಧಾರ, ಭಗವಂತ. ಅದು ಕೃಷ್ಣನಿಗೆ ಇನ್ನೊಂದು ಹೆಸರೇ ಇದೆ. ಕೃಷ್ಣನಿಗೆ ಇನ್ನೊಂದು ಹೆಸರು ಕಪಟ ನಾಟಕ ಸೂತ್ರಧಾರ ಅಂತಾನೆ ಹೆಸರಿರೋದು. ಹಾಗಾಗಿ ಇಲ್ಲಿ ಋಷಿಕೇಶನಾದಂತಹ ಪರಮಾತ್ಮ ಗುಡಾಕೇಶ ಹೇಳಿದ್ದ ಆಜ್ಞೆಯನ್ನ ಪಾಲನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಮಹರ್ಷಿಗಳು. ಗುರುಗಳ ಸಂಕಲ್ಪದಂತೆ ಇವತ್ತಿನ ವ್ಯಾಖ್ಯಾನ ಇಲ್ಲಿಗೆ ಮುಗಿತಾ ಇದೆ. 25ನೇ ಶ್ಲೋಕಕ್ಕೆ ಮೊದಲನೇ ಅಧ್ಯಾಯ ಮುಗಿತಾ ಇದೆ. ಮತ್ತೆ ಮಂಗಳಾಚರಣದ ಶ್ಲೋಕದೊಂದಿಗೆ ಇವತ್ತಿನ ವ್ಯಾಖ್ಯಾನ ಮುಗಿತಾ ಇದೆ. ಗುರುಗಳು ಬರ್ತಾರೆ.
ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ನಮೋ ಭಗವತೆ ವಿರಾಜೇಶ್ವರಾಯ.